ಬಿಡದಿ ಎಐ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ದೊಡ್ಡ ಒಂದು ಕಾಂಟ್ರವರ್ಸಿ ಭುಗಿಲೇಳ್ತಾ ಇದೆ. ಒಂದಷ್ಟು ರೈತರು ಮಾತಾಡ್ತಿರೋದು ನಮಗೆ ಈ ಟೌನ್ಶಿಪ್ ಇಲ್ಲಿ ಅವಶ್ಯಕತೆ ಇಲ್ಲ ಅಂತ. ಒಂದು ಭಾಗದ ರೈತರ ದೊಡ್ಡ ಒತ್ತಾಯ. ಇನ್ನೊಂದು ಭಾಗದ ರೈತರು ಹೇಳ್ತಾ ಇದ್ದಾರೆ, ನೀವೇನು ಬೆಲೆ ನಿಗದಿಪಡಿಸ್ತಾ ಇದ್ದೀರಲ್ಲ ಪರಿಹಾರದ ಹಣ, ಇದಕ್ಕೆ ನಮಗೆ ಸಮ್ಮತಿ ಇಲ್ಲ. ಎಲ್ಲಿ ಯಾವ ಕಾಲದಲ್ಲಿ ಇದ್ದೀರಿ ನೀವು? 2 ಕೋಟಿ 14 ಲಕ್ಷ 2.5 ಕೋಟಿ 1 ಎಕರೆಗೆ ಮಾರ್ಕೆಟ್ ಬೆಲೆ ಏನಿದೆ, ಸರ್ಕಾರಿ ಬೆಲೆ ಏನಿದೆ, ನಮ್ಗೆ ಇದಕ್ಕೆ ಓಕೆ ಇಲ್ಲ. ಇನ್ನೊಂದು ವಾದ ಏನು ಶುರುವಾಗಿದೆ ಅಂತ ಹೇಳಿದ್ರೆ, ಇದು ಲೂಟಿ ಮಾಡೋಕ್ಕೆ ಮಾಡಿರ್ತಕ್ಕಂಥ ಸ್ಕೀಮ್ ಇದು. ಇನ್ನೊಂದು ಕಡೆ ಏನಿದೆ, ಕುಮಾರಸ್ವಾಮಿ ಅವರು 2006ರಲ್ಲಿ ಯೋಜನೆಗೆ ಪ್ಲಾನ್ ಮಾಡಿದಾಗ ಚೆನ್ನಾಗಿತ್ತು. DK ಶಿವಕುಮಾರ್ ಅವರು ಇದಕ್ಕೆ ಅನುಮೋದನೆ ಕೊಟ್ಬಿಟ್ಟ ಮೇಲೆ, ಜಾರಿ ಮಾಡೋಕ್ಕೆ ನೋಟಿಸ್ ಕೊಟ್ಬಿಟ್ಟ ಮೇಲೆ ಈಗ ಇದು ಕಷ್ಟ ಆಗಿಬಿಟ್ಟಿದೆಯಾ? ಇದರಲ್ಲಿ ಕುಮಾರಸ್ವಾಮಿ ಅವರಿಗೆ ತಮ್ಮ ಜಮೀನು ಹೊರಟೋಗ್ಬಿಡುತ್ತೆ ಅಂತ ಒಂದಷ್ಟು ಬೇಸರ ಇದೆ. ಕೇತಗಾನಹಳ್ಳಿಲಿ ಅವ್ರ ಜಮೀನಿದೆ, ಅನಿತಾ ಕುಮಾರಸ್ವಾಮಿ ಅವ್ರ ಜಮೀನು ಕೂಡ ಸೇರಿಕೊಂಡಿದೆ. ಸೊ JDSನವರು ಪಾದಯಾತ್ರೆ ಮಾಡಿಬಿಡೋಣ, ಇದಕ್ಕೆ 26 ಹಳ್ಳಿಗಳ ಜನರಿಗಾಗಿ, ಅವರ ಜಮೀನಿನ ಉಳಿವಿಗಾಗಿ ಇಲ್ಲಿ ಪಾದಯಾತ್ರೆ ಮಾಡಿಬಿಡೋಣ ಅಂತ ಒಂದು ಕಡೆ ಒಂದಷ್ಟು ವಿಚಾರಗಳಲ್ಲಿ ಶುರುವಾಗಿದೆ. ಅಟ್ ದ ಸೇಮ್ ಟೈಮ್ ಈ ಒಂದು ವಿಚಾರದ ನಾವು ಗಮನಿಸ್ಕೊಂಡು ಬಂದರೆ, ಯಾರಿಗೆ ಎಷ್ಟು ಜಮೀನಿದೆ ಇಲ್ಲಿ ಒಂದು ಅಂದಾಜಿಗೆ ಒಂದು ಸರ್ವೆ ಪ್ರಕಾರ ನಾವು ಚೆಕ್ ಮಾಡಿಕೊಂಡಾಗ ಇಲ್ಲಿ 1 ಎಕರೆಗಿಂತ ಕಡಿಮೆ ಇರತಕ್ಕಂಥ ಅತಿ ಸಣ್ಣ ರೈತರು ಎಷ್ಟು ಜನರ ಜೀವನಾಡಿ ಜಮೀನು ಇಲ್ಲಿ ಭೂಸ್ವಾಧೀನಕ್ಕೆ ಹೋಗ್ತಾ ಇದೆ. ಅಂದರೆ ಬೀದಿಗೆ ಹಾಕ್ಬಿಡ್ತಾರೆ ಅವ್ರ ಜಮೀನು ತೊಗೊಂಡು ಆಚೆ ಕಳಿಸ್ಬಿಡ್ತಾರಾ? ಇಲ್ಲ, 2 ಕೋಟಿ ಪರಿಹಾರ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆ ಥರ ರೈತರು 1 ಎಕರೆಗಿಂತ ಕಡಿಮೆ ಇರುವವರು ಸಣ್ಣ ಸಣ್ಣ ಹಿಡುವಳಿದಾರರು 8600 ಜನ. 1 ಎಕರೆ ಮೇಲ್ಪಟ್ಟು ಭೂಮಿ ಇರುವ ರೈತರು 1900 ಜನ. 20 ಎಕರೆ ಮೇಲ್ಪಟ್ಟಿರ್ತಕ್ಕಂಥ ರೈತರ ಸಂಖ್ಯೆ ಬರೀ 2. ಇಬ್ಬರದ್ದು ಮಾತ್ರ ಅಲ್ಲಿ ಯಾವ ಒಂದು ಟೌನ್ಶಿಪ್ ಅಂತ ಇದೆಯಲ್ಲ, ಇಬ್ಬರದ್ದು ಮಾತ್ರ 20 ಎಕರೆಗೂ ಮಿಗಿಲಾಗಿ ಜಮೀನಿರ್ತಕ್ಕಂಥ ರೈತರು. ಇದೀಗ ಸರ್ಕಾರ ನಿಗದಿ ಮಾಡ್ತಿರೋದು 2 ಕೋಟಿ 14 ಲಕ್ಷ ಕೊಟ್ಬಿಡ್ತೀನಪ್ಪ 1 ಎಕರೆ ಜಮೀನು ನಿನಗೆ. ಇದು 20,000 ಎಕರೆಗಳ ವಿಚಾರ. ಇದು 20,000 ಎಕರೆಗಳ ವಿಚಾರ ಇದೆ ಇದು. ಸೊ ಹಾಗಾಗಿ ಇಲ್ಲೇನು ಬರ್ತಿದೆ ಸಮಸ್ಯೆ ಅಂತ ಹೇಳಿದ್ರೆ, ಈ ವಿಚಾರ ಬಗೆಹರಿಯುವುದು ಹೇಗೆ? ಇದು ರೈತರ ಭೂಮಿ ಉಳಿಬೇಕು, ಹಸಿರು ಉಳಿಬೇಕು, ಆ ಗ್ರೀನ್ ಬೆಲ್ಟ್ ಚೆನ್ನಾಗಿರಬೇಕು, ಫಲವತ್ತಾದ ಭೂಮಿ ಚೆನ್ನಾಗಿರಬೇಕು, ಕೃಷಿ ಚೆನ್ನಾಗಿರಬೇಕು ಅನ್ನೋ ಒಂದು ವಿಚಾರನ, ಕಂಜೆಷನ್ ಆಫ್ ಬೆಂಗಳೂರು ಕಡಿಮೆ ಆಗಬೇಕು ಅನ್ನೋದ, ಬೆಂಗಳೂರಿನ ದಟ್ಟಣೆ, ಬೆಂಗಳೂರಿನ ಟ್ರಾಫಿಕ್, ಬೆಂಗಳೂರಿನ ಮೇಲೆ ಬೀಳ್ತಾ ಇರ್ತಕ್ಕಂಥ ಒತ್ತಡ, ಜನಸಾಂದ್ರತೆ ಸ್ವಲ್ಪ ಆ ಕಡೆ ಹಂಚಿ ಹೋಗಬೇಕು. ಬೆಂಗಳೂರಿಗೆ ಹೊಂದಿಕೊಂಡಂತಿರುವಂಥ ಪ್ರದೇಶದಲ್ಲಿ ಬೆಂಗಳೂರಿಗೆ ಪರ್ಯಾಯವಾಗಿ ಒಂದು ಸಿಟಿ ನಾವು ಕಟ್ಟಬೇಕು. ಅಲ್ಲಿ ಕಂಪನಿಗಳು ಬರ್ತವೆ, ಒಂದಷ್ಟು ನಿಮಗೆ ಟ್ರಾನ್ಸ್ಪೋರ್ಟ್ ಕಿರಿಕಿರಿ ಇರಲ್ಲ, ಟ್ರಾನ್ಸ್ಪೋರ್ಟ್ಗೆ ಒಂದೇ ಒಂದು ವ್ಯವಸ್ಥೆ ಇರುತ್ತೆ, ಮನೆಗಳು ಬರ್ತವಲ್ಲಿ, ಶಾಲೆ ಬರಬಹುದು, ನಾಳೆ ದಿನ ಮಾಲ್ಗಳು ಬರಬಹುದು, ಮಾರ್ಕೆಟ್ ಬರಬಹುದು, ಆಸ್ಪತ್ರೆ ಬರಬಹುದು, ಶಿಕ್ಷಣ ಸಂಸ್ಥೆಗಳು ಬರಬಹುದು. ಇವೆಲ್ಲವೂ ಒಂದು ಥರ ಗೇಟೆಡ್ ಕಮ್ಯುನಿಟಿ ಅಂತ ಮಾತಾಡ್ತಾರಲ್ಲ, ಒಂದೇ ಒಂದು ಬೌಂಡ್ರಿ ಒಳಗಡೆ ನಿಮಗೆಲ್ಲವೂ ಸಿಕ್ಕಿಬಿಡ್ತವೆ. ಯೋಜನೆ ನಾವು ಮಾಡಬಾರ್ದಾ? ಬೆಂಗಳೂರು ಹೀಗೆ ಒತ್ತಡ ಬೀಳ್ತಾ ಇರಲ್ಲ ಬೆಂಗಳೂರು ಮೇಲೆ. ಸರಿ, ಬೆಂಗಳೂರು ಮೇಲೆ ಒತ್ತಡ ಬೀಳ್ತಾ ಇದೆ ಅಂತೇಳಿ ಇನ್ನೆಲ್ಲೋ 5000 ಕಿಲೋಮೀಟರ್ ನಾವು ಮಾಡೋಕ್ಕಾಗುತ್ತಾ? 500 ಕಿಲೋಮೀಟರ್ ಮಾಡೋಕ್ಕಾಗುತ್ತಾ ನಾವು ಯೋಜನೆಯನ್ನು? ಬೆಂಗಳೂರು ಹೊಂದ್ಕೊಂಡಿರೋದು ಯಾವುದಪ್ಪ? 30 ಕಿಲೋಮೀಟ್ರ್ 40 ಕಿಲೋಮೀಟ್ರು ಬಿಡದಿ, ಅಲ್ಲೇ ನಾವು ಪ್ಲಾನ್ ಮಾಡಿದ್ದೀವಿ. ಯಾಕೆ ಮಾಡಬಾರ್ದು? ಕುಮಾರಣ್ಣ ಮಾಡಿದಾಗ ಚೆನ್ನಾಗಿತ್ತು, ನಾನು ಮಾಡಿದಾಗ ಕಷ್ಟ ಆಗಿಬಿಟ್ಟಿದೆಯಾ? ಇದು ಕುಮಾರಣ್ಣ ಅವರ ಕನಸು ನಾನು ನನಸು ಮಾಡ್ತಾ ಇದ್ದೀನಿ ಅಂತ DK ಶಿವಕುಮಾರ್ ಅವರ ವಾದ. ಯಾವ ಸರಿ ಇದರಲ್ಲಿ? ಯಾವ ಸುಳ್ಳು? ಈ ಸಿಟಿಗೆ ಸಂಬಂಧಪಟ್ಟಂತೆ ಕಾಂಟ್ರವರ್ಸಿ ಇದೆಯಾ? ರಿಯಲ್ ಎಸ್ಟೇಟ್ ಮಾಫಿಯಾನ ಇದು, ಅಥವಾ ನಿಜವಾಗಿಯೂ ಬೆಂಗಳೂರು ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ಒಂದು ಪ್ಲಾನ್? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಮಾತಾಡಲಿಕ್ಕೆ ನಮ್ಮೊಂದಿಗೆ ಯಶವಂತ್ ಇದ್ದಾರೆ, ರೈತ ಹೋರಾಟಗಾರರು, ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸ್ವಾಗತ ಯಶವಂತ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಚಾಂದ್ ಪಾಷಾ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಚಾಂದ್ ಪಾಷಾ ಅವರು ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮೊಂದಿಗೆ ಪ್ರಕಾಶ್ ಅವರಿದ್ದಾರೆ, ಬಿಡದಿಯ ಟೌನ್ಶಿಪ್ ಹೋರಾಟಗಾರ. ಸ್ವಾಗತ ಪ್ರಕಾಶ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ತೆ ಸರ್. ಫೈನ್. ನಾನು ಇಲ್ಲಿ ನೇರವಾಗಿ ನಾನು ಚಾಂದ್ ಪಾಷಾ ಅವ್ರು ಕೇಳಿಬಿಡ್ತೀನಿ ಮೊದಲಿಗೆ. ಚಾಂದ್ ಪಾಷಾ ಅವರೇ, ಬಿಡದಿ ಬಡಿದಾಟ, ಬಿಡದಿ ಭೂಚಕ್ರ, ಈ ಬಿಡದಿ ಅನ್ನೋ ವಿಚಾರ ಬಂದ ತಕ್ಷಣ ಇಲ್ಲಿ ರೈತರನ್ನ ಒಕ್ಕಲೆಬ್ಬಿಸ್ಬಿಡ್ತಾರೆ ಇವರು. ರೈತರಿಗೆ ಜಮೀನು ಇವ್ರಿಗೆ ಕಿತ್ಕೊಂಡ್ಬಿಡ್ತಾರೆ ಇವರು. ಕಿತ್ಕೊಂಡು ಅವ್ರಿಗೆ ಆ ಕೃಷಿ ಬಿಟ್ಟು ಬೇರೆ ಜೀವನ ಗೊತ್ತಿಲ್ಲ ಅವ್ರಿಗೆ. ಜಮೀನು ಕಿತ್ಕೊಂಡು ಇವ್ರ ಪಾಡಿಗೆ ಇವರು ಟೌನ್ಶಿಪ್ಪು, ಲೇಔಟ್ಗಳು, ಭೂಮಿ, ಜಮೀನು ಇದು ಮಾಡ್ಕೊಂಡು ಹಣ ಮಾಡ್ಕೊಂಡ್ಬಿಡ್ತಾರೆ. ರೈತರ ಬಾಳು ಹಾಳಾಗುತ್ತೆ. ಒಪ್ತೀರಾ ಇದನ್ನು? ಇಲ್ಲ ಸರ್, ಖಂಡಿತ ಇಲ್ಲ. ನಾನು ಪ್ರಾರಂಭದಲ್ಲೇ ಸ್ಪಷ್ಟಪಡಿಸ್ಬಿಡ್ತೇನೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ರೈತ ವಿರೋಧಿ ಸರ್ಕಾರ ಅಲ್ಲ. ರೈತರನ್ನ ಬಲವಂತವಾಗಿ ಅವರ ಜಮೀನನ್ನು ಕಿತ್ತು ಯೋಜನೆ ಮಾಡುವಂಥ ಹಪಾಹಪಿನೂ ನಮಗಿಲ್ಲ. ಮುಖ್ಯವಾಗಿ ಈ ಯೋಜನೆನೇ ನಮ್ಮದಲ್ಲ. ಈ ಯೋಜನೆಯ ಜನಕ ಯಾರು? ಇದನ್ನು ಹುಟ್ಟಾಕ್ದಂಥ ಮಹಾಪ್ರಭು ಯಾರು? 2006ರಲ್ಲಿ ಇವತ್ತೇನು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ, ಅವರು ಪ್ರಾರಂಭ ಮಾಡಿದ್ದೆ ತಾನೇ. ಅವತ್ತು ಇವರಿಗೆ ಗೊತ್ತಾಗ್ಲಿಲ್ವ ಇವತ್ತು ವಿರೋಧ ಮಾಡ್ತಾ ಇದ್ದೀರಲ್ಲ,
ಅವತ್ತು ಇದು ಟೌನ್ಶಿಪ್ ರೈತ ವಿರೋಧಿ ಅಂತ ಹೇಳಿ ಯಾಕೆ ಮಾಡಿದ್ರಿ ಸ್ವಾಮಿ? ಅವತ್ತೇ ಕೈ ಬಿಡ್ಬೋದಾಗಿತ್ತಲ್ಲ. ನೀವು ಯೋಜನೆನ ಅವತ್ತು ಮಾಡಿಬಿಟ್ಟು ನೀವು ಅಧಿಕಾರದಲ್ಲಿದ್ದೀವಿ ಅಂತ ಹೇಳಿಬಿಟ್ಟು ಯೋಜನೆ ಮಾಡಿ ಇವತ್ತು ಏನು ರೈತರು ಎಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಅದೇ ಜಾಗದಲ್ಲಿ ರೈತರು ಪ್ರತಿಭಟನೆ ಮಾಡಿ ಕುಮಾರಸ್ವಾಮಿ ಅವರಿಗೆ ಕೇಳಿದಾಗ ದಯಮಾಡಿ ಈ ಯೋಜನೆಯನ್ನ ಕೈ ಬಿಡಿ ಅಂತ ಕೇಳಿದಾಗ ಇಲ್ಲ ಇದು ನನ್ನ ಕನಸಿನ ಕೂಸು, ನಾನು ನಿಮ್ಗೆ ಅನ್ಯಾಯ ಆಗೋದಕ್ಕೆ ಕೊಡೋದಿಲ್ಲ, ನಿಮ್ಗೆಲ್ಲ ನ್ಯಾಯವಾದ ಪರಿಹಾರ ಕೊಡ್ತೀನಿ ಅಂತ ಮಾಡಿದವರು ತಾವು. ಎಷ್ಟು ಮಾರ್ಕೆಟ್ ರೇಟ್ ಎಷ್ಟು ಅವತ್ತು? ಅವತ್ತು ಮಾರ್ಕೆಟ್ ರೇಟ್ 20 ಕೋಟಿಗೆ ಬೆಲೆ ಬಾಳ್ತಿದೆ. ಅವತ್ತು ಅವರು ನಿಗದಿಪಡಿಸಿದ್ದು ಬಹಳ ಅತಿ ಕಡಿಮೆ ಮೊತ್ತ. ಅದೇ ಎಷ್ಟು ಏನು ಎತ್ತ ಅವತ್ತಿಗೆ ರೈತರಿಗೆ ಓಕೆ ಇತ್ತಾ ಇದು? ಅವತ್ತಿಗೆ ಒಂದು ಎಕರೆ ಎಷ್ಟು ಬಾಳ್ತಾ ಇತ್ತು? ಕುಮಾರಸ್ವಾಮಿ ಅವರು ಎಷ್ಟು ಕೊಡಬೇಕು ಅಂತ ಅದನ್ನ ಹೇಳ್ಬಿಡ್ತೀನಿ. ರೈತರು ಅವಾಗ ಅಂತ ಪ್ರತಿಭಟನೆಯನ್ನು ಮಾಡಲಿಲ್ಲ. ಅದಾದ ನಂತರ ಸನ್ಮಾನ್ಯ ದೇವೇಗೌಡರಿಗೂ ಸಹ ಹೋಗಿ ರೈತರ ನಿಯೋಗ ಹೋಗಿ ದಯವಿಟ್ಟು ಈ ಯೋಜನೆಯನ್ನ ಕೈ ಬಿಡಿ ಹೇಳಿ ಕುಮಾರಸ್ವಾಮಿ ಅವರಿಗೆ ಅಂತ ಹೇಳಿದಾಗ ಅದೇನೋ ಕುಮಾರಸ್ವಾಮಿ ಅದನ್ನ ಮಾಡಬೇಕು ಅಂತಿದ್ದಾನೆ, ನಿಮ್ಗೂ ಒಳ್ಳೇದಾಗ್ಬೋದು, ಎಲ್ಲ ಅವ್ರಿಗೆ ಸಹಕಾರ ಮಾಡ್ರಪ್ಪ ಅಂತ ಹೇಳಿದ್ರು ಅಂತ. ಇದನ್ನ ಈಗಿನ ಇವರು ಬಾಲಕೃಷ್ಣ ಅವರು ತುಂಬಿದ ಒಂದು ಇದರಲ್ಲಿ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅವತ್ತು ಇವ್ರು ಯಾರಿಗೂ ಈ ಯೋಜನೆ ಬಗ್ಗೆ ವಿರೋಧನೇ ಇರಲಿಲ್ವಾ? 1990ರಲ್ಲಿ ಕೈಗಾರಿಕಾ ವಲಯ ಅಂತ ಹೇಳಿ ಅಲ್ಲಿ ಭೂಮಿನ ಅಕ್ವೈರ್ ಮಾಡ್ತಾರೆ, ಮಾಡಿಬಿಟ್ಟು ಅದನ್ನ ಕೈಗಾರಿಕೆಗಳು ಕೊಟ್ಟಾಗ ಆ ಜಮೀನು ಕೂಡ ರೈತರದೇ ತಾನೆ. ಅವ್ರು ನಿಮ್ ಕಣ್ಣಿಗೆ ರೈತರ ಕಾಣ್ಲಿಲ್ವಾ? ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ಪ್ರತಿಭಟನೆ? ಈಗ ಕುಮಾರಸ್ವಾಮಿ ಅವರು ಏನೆಲ್ಲ ಕನಸು ಕಾಣ್ತಾರೋ ಅದನ್ನ ಕಾಂಗ್ರೆಸ್ನವರು ಜಾರಿ ಮಾಡಬೇಕು ಅಂತ ಜಾರಿ ಮಾಡ್ಬೇಕಂತಲ್ಲ. ಕುಮಾರಣ್ಣ ಕನಸಲ್ಲಿ ಏನೋ ಕನಸು ಬಿದ್ರೆ ಕುಮಾರಣ್ಣನಿಗೆ ಕಾಂಗ್ರೆಸ್ನವರು ಅದನ್ನ ಅದಕ್ಕೆ ಶಂಕುಸ್ಥಾಪನೆ ಮಾಡ್ಬಿಡ್ತೀರಿ ನೀವು. ಕುಮಾರಸ್ವಾಮಿ ಅವರು ಮಾಡಿದ್ದು 20 ವರ್ಷಗಳ ಹಿಂದೆ. ಅವತ್ತು ಬೆಂಗಳೂರು ಬಿಡದಿ ಇಷ್ಟೊಂದು ಡೆವಲಪ್ ಆಗಿರ್ಲಿಲ್ಲ. ಇವತ್ತು ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳೆಲ್ಲವೂ ಕೂಡ ಬಹಳಷ್ಟು ಏನೋ ಹೇಳ್ತಾರೆ ಡೆವಲಪ್ ಆಗಿದೆ. ಬಿಡದಿ ಮತ್ತೆ ಬೆಂಗಳೂರು ಮಧ್ಯದಲ್ಲಿ ಯಾವುದೇ ಅಂತರ ಕಾಣ್ತಾ ಇಲ್ಲ. ಅಷ್ಟು ಬೃಹದಾಕಾರವಾಗಿ ಬೆಳೆದಿದೆ. 20 ವರ್ಷದ ಮುಂಚೆನೆ ಇವರು ಮಾಡಬಹುದು ಪ್ರಾಜೆಕ್ಟ್. ನಾವು 20 ವರ್ಷ ಆದ್ಮೇಲೆ ಜನಸಂದಣಿ ಜಾಸ್ತಿ ಆಗಿ ಅವರಿಗೆ ಬೆಂಗಳೂರಿನ ಡೆವಲಪ್ಮೆಂಟ್ ಮಾಡೋಣ ಅಂತ ಮಾಡುವಾಗ ಅದ್ರ ಬಗ್ಗೆ ಅಪಸ್ವರ ಯಾಕೆ ಇದ್ದಾರೆ? ಯಶವಂತ್ ಈಗ 20 ವರ್ಷಗಳಿಂದ ಎಷ್ಟು ವಯಸ್ಸಿದ್ದಿರ್ಬೋದು ಯಶವಂತ್ ನಿಮಗೆ? ಅಲ್ಲ, ಈಗ ನಾನು ಈ ಪ್ರಶ್ನೆ 20 ವರ್ಷಗಳಿಂದ ಯಶವಂತ್ ಅವ್ರಿಗೆ ಎಷ್ಟು ವರ್ಷ? ನನಗೆ ಅವಾಗ 25 ವರ್ಷ. 25 ವರ್ಷ ಅಂದರೆ ತುಂಬ ಹೋರಾಟದ ವಯಸ್ಸದು. ನಾನೇನು ಕೇಳ್ತಾ ಇದ್ದೀನಿ ಅಂದರೆ ಅವರೊಂದು ಪ್ರಶ್ನೆ ರೈಸ್ ಮಾಡಿದ್ರು. ಬಿಡದಿಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಯಿತು, ಹಾರೋಹಳ್ಳಿಲೂ ಇಂಡಸ್ಟ್ರಿಯಲ್ ಏರಿಯಾ ಆಯಿತು. ಅವತ್ತು ಇದೇ KIDB ಕಡೆಗೆ ರೈತರ ಜಮೀನು ಹೋಗಲಿಲ್ವಾ? ಅವತ್ತಲ್ಲೆಲ್ಲ ವಶಪಡಿಸ್ಕೊಳ್ಳಿಲ್ವಾ? ಅವತ್ತು JCB ಬುಲ್ಡೋಸರ್ಗಳೆಲ್ಲ ಬರಲಿಲ್ವಾ? ಅವತ್ತಿಗೆ ಏನೂ ತಕರಾರು ಮಾಡದೇ ಇರುವವರು ಇವತ್ತು ಮಾತ್ರ ಇದರ ಜಮೀನು ಆ ಭಾಗದಲ್ಲಿ ಹೋಗ್ತಿದೆಯಾ ಅಂತ ಅವ್ರ ಪ್ರಶ್ನೆ. ಇಲ್ಲ, ನೀವು ನಿಮಗೆ ಒಂದು ಸತ್ಯವನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವಾಗ ರಿಯಲ್ ಎಸ್ಟೇಟ್ ಕಿತಾಪತಿಯವರು ಅಥವಾ ಕುತಂತ್ರಿಗಳು ಯಾವ ರೀತಿ ಒಂದು ನೆರೇಟಿವ್ ಕಟ್ತಾ ಇದ್ದಾರೆ ಅಂದರೆ, DK ಶಿವಕುಮಾರ್ ಅವರು ಆ ನೆರೇಟಿವ್ನ ಬಿಟ್ಟರು ಮತ್ತು DK ಶಿವಕುಮಾರ್ನ ಕಾಲಾಳುಗಳಾಗಿ ಎಲ್ಲರೂ ಕೂಡ ಅದೇ ನೆರೇಟಿವ್ನ ಮಾಡ್ತಾ ಇದ್ದಾರೆ ಮತ್ತು TVಯವರು ಕೂಡ ಅದೇ ನೆರೇಟಿವ್ನ ಡಿಬೇಟ್ಗೆ ಇಟ್ಕೊಂಡಿದ್ದಾರೆ. ಈ ಬಿಡದಿ ಟೌನ್ಶಿಪ್ನ 9640 ಎಕರೆ ಭೂಮಿ ಅಧಿಸೂಚನೆ, ಪ್ರಾಥಮಿಕ ಅಧಿಸೂಚನೆ ಆಗಿದ್ದು, ಭೂ ಸ್ವಾಧೀನ ಪ್ರಾಥಮಿಕ ಅಧಿಸೂಚನೆ ಆಗಿದ್ದು 12ನೇ ತಾರೀಕು 3ನೇ ತಿಂಗಳು 2025ನೇ ಇಸ್ವಿಲಿ. ಯಾರ ಸರ್ಕಾರ? ಪ್ರಾಥಮಿಕ ಅಧಿಸೂಚನೆ ಆಗಿದ್ದು. ಅಂತಿಮ ಅಧಿಸೂಚನೆ ಆಗಿರೋದು 10/6/2026, 3 ಗ್ರಾಮಗಳು, ಸುಮಾರು 500 ಎಕರೆ. ಈಗ ಮೊನ್ನೆ ಆಗಿರೋದು 2006ನೇ ಇಸ್ವಿನಲ್ಲಿ ಕುಮಾರಸ್ವಾಮಿ ಮಾಡಿಕೊಟ್ಟಿದ್ದು ಕೂಡ ರಿಯಲ್ ಎಸ್ಟೇಟ್. ಆಗ ರೈತರು ಎಲ್ಲರೂ ಒಗ್ಗಟ್ಟಾಗಿ ವಿರೋಧ ಮಾಡಿದ್ರಿಂದ ಆ ಪ್ರಸ್ತಾಪನೆ ಅಲ್ಲಿ ಡ್ರಾಪ್ ಆಯಿತು. ಅದು ರೈತರ ಹೋರಾಟಕ್ಕೆ ಸಿಕ್ಕ ಮೊದಲ ಗೆಲುವು. ಬಿಡದಿ ಟೌನ್ಶಿಪ್ ವಿಷಯಕ್ಕೆ ಪಾದಯಾತ್ರೆ ಮಾಡ್ತೀವಿ ಅಂತ ಇದ್ದಾರಪ್ಪ ಇವತ್ತು. ನೀವು ಪೂರ್ತಿ ವಿಷಯ ತಿಳ್ಕೊಬಿಡಿ. ಕುಮಾರಸ್ವಾಮಿ 2006ರಲ್ಲಿ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂಗೆ ಒಂದು ಪ್ರಸ್ತಾಪವನ್ನು ತರ್ತಾರೆ. ಆ ಪ್ರಸ್ತಾಪದ ಹಂತದಲ್ಲೇ ರೈತರು ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ನಡೆಸಿದ ಹೋರಾಟದಿಂದಾಗಿ ಕುಮಾರಸ್ವಾಮಿ ಅವ್ರ ಪ್ರಸ್ತಾಪ ಅಲ್ಲಿಗೆನೆ ಸತ್ತೋಯ್ತು, ಪ್ರಸ್ತಾಪ ಕೈ ಬಿಟ್ಟೋಯ್ತು. ಆಯ್ತಾ? ಭೂ ಸ್ವಾಧೀನದಲ್ಲಿ ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು ಪ್ರಾಥಮಿಕ ಅಧಿಸೂಚನೆ, ಅಂತಿಮ ಅಧಿಸೂಚನೆ. ಪ್ರಾಥಮಿಕ ಅಧಿಸೂಚನೆ ಆಗಿರೋದು 12ನೇ ತಾರೀಕು 3ನೇ ತಿಂಗಳು 2025ನೇ ಇಸ್ವಿನಲ್ಲಿ. ಯಾರ ಸರ್ಕಾರ ಇತ್ತು? ಅಂತಿಮ ಅಧಿಸೂಚನೆ ಆಗಿರೋದು 10/6/2026 ಯಾರ ಸರ್ಕಾರ ಇತ್ತು? ಇವರು ಏನು ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅಂದರೆ, ಕೋತಿ ತಾನು ತಿಂದು ಮೇಕೆ ಮೂತಿಗೆ ಒರೆಸ್ತದೆ ಅಂತಾರಲ್ಲ, ಆ ರೀತಿ ಮಾಡ್ತಾ ಇದ್ದಾರೆ. ಆ ರೀತಿ ಮಾಡೋ ಮೂಲಕ ಇದೊಂದು ಲೂಟಿ ಯೋಜನೆ.
ಇದ್ರ ಖಂಡಿತವಾಗಿ ರೈತರಿಗೆ ದಿವಾಳಿ ಆಗುತ್ತೆ. ಈ ಲೂಟಿ ಮುಂದಕ್ಕೆ ಒಂದಲ್ಲ ಒಂದಿನ ಬಯಲಿಗೆ ಬರುತ್ತೆ. ಅವಾಗ ನನಗೆ ಬರೋ ಪಾಪನ ಕುಮಾರಸ್ವಾಮಿಗೂ ಸ್ವಲ್ಪ ಹಂಚಬೇಕು ಅನ್ನುವಂತ ಒಂದು ವ್ಯವಸ್ಥಿತವಾಗಿ ಒಂದು ಕುತಂತ್ರದ ನೆರೇಟಿವ್ ಅನ್ನ ಮಾಡ್ತಾ ಇದ್ದಾರೆ. ಆಯ್ತಾ, ಈ ಅಧಿಸೂಚನೆ ನಡೆದಿರುವುದು ಕಾಂಗ್ರೆಸ್ ಅವಧಿಲಿ ಡಿ ಕೆ ಶಿವಕುಮಾರ್ ಅವರ ಪೂರ್ತಿ ಒತ್ತಾಸೆಯಿಂದ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇಲ್ಲ. ಅವರೊಬ್ಬ ರಿಯಲ್ ಎಸ್ಟೇಟ್ ದೊರೆಯಾಗಿ ರಿಯಲ್ ಎಸ್ಟೇಟ್ ಮಾಫಿಯಾ ರೀತಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕೆಲಸವನ್ನ ಈಗಲಾದ್ರೂ ಬಿಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಪ್ರಕಾಶ್ ಅವರೇ, ನಿಮ್ಮ ತಕರಾರು ಏನು? ಇದರಲ್ಲಿ 2 ವಾದ ಕೇಳ್ಪಟ್ಟಿದ್ದೀನಿ ನಾನು. ಜಮೀನು ಸ್ವಾಧೀನಪಡಿಸ್ಕೊಳ್ಳೇಬಾರದು ವಾದ 1, ಪರಿಹಾರ ಕೊಡ್ತಿರೋದು 2 ಕೋಟಿ 2.25 ಕೋಟಿ, ಯಾವ ಲೆಕ್ಕಕ್ಕಿದು, ಯಾವ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದೀರಿ ಅಂತ ಹೇಳಿ. ಎಲ್ಲಾರು ಭೂ ಸ್ವಾಧೀನ ಬೇಡ ಅಂತ ಹೇಳ್ತಾ ಇದ್ದಾರಾ ಅಥವಾ ಪರಿಹಾರ 5 ಕೋಟಿ ಕೊಡಿ 6 ಕೋಟಿ ಕೊಡಿ ಅಂತ ಹೇಳ್ತಾ ಇದ್ದಾರಾ ಅಂತ ಪ್ರಾಮಾಣಿಕವಾಗಿರ್ಬೇಕು ನಿಮ್ಮ ಆನ್ಸರ್. ನನ್ನ ಪ್ರಾಮಾಣಿಕ ಉತ್ತರ ಏನಂತ ಅಂದ್ರೆ, ಒಟ್ಟು 9,600 ಎಕರೆ 1,000 ಎಕರೆನ ಈ ಹಿಂದೆ SPR ತಿಮ್ಮೇಗೌಡರು ಜಾಗನ KIDB ತಗೊಂಡ ನಂತರ 8,500 ಎಕರೆಗೆ ನೋಟಿಫಿಕೇಶನ್ ಆಗಿದೆ. ಈ 8,500 ಎಕರೆ 2,040 ಎಕರೆಯನ್ನ GBDಗೆ ಕನ್ಸಲ್ಟಿಂಗ್ ಅಕ್ವೇಷನ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅಂದ್ರೆ 24% ಕೊಟ್ಟಿದ್ದಾರೆ. ಇನ್ನು 76% ಸಂಪೂರ್ಣ ವಿರೋಧ ಇದೆ. ಈ 76% ಯಾರು ಅಂತ ಅಂದ್ರೆ 10 ಗುಂಟೆ 20 ಗುಂಟೆ 1 ಎಕರೆ 2 ಎಕರೆ 3 ಎಕರೆ ಸಣ್ಣ ಜಮೀನ್ದಾರು. ಅವ್ರು ಯಾರೋ ಇನ್ನೊಬ್ಬ ಕೂಲಿ ಕಾರ್ಮಿಕರು ಅವಲಂಬಿತವಾಗಿಲ್ಲ. ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ಮಹಿಳೆಯರು ಸಹ ಹಾಲು ಹಾಕೊಂಡು, ರೇಷ್ಮೆ ಬೆಳ್ಕೊಂಡು, ತರಕಾರಿ ಬೆಳ್ಕೊಂಡು, ಜೋಳ ಬೆಳ್ಕೊಂಡು ಉತ್ತಮವಾದಂತಹ ಒಂದು ನೆಮ್ಮದಿ ಜೀವನ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ತಮ್ಮ ಕಾಲ ಮೇಲೆ ನಾವು ನಿಂತು ಇನ್ನೊಬ್ಬ ಕಾರ್ಖಾನೆಗೆ ಹೋಗದೆ 8 hour 10 hour ದುಡಿದಿನ ಸ್ವಾಭಿಮಾನ ಬದುಕ್ತಾ ಇರುವಂತ ರೈತರುಗಳು, ಸಣ್ಣ ಜಮೀನ್ದಾರು ಸುಮಾರು 76% ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ. 24% ಇದು ನನ್ನ ದಾಖಲೆ ಅಲ್ಲ, GBD ಅಧಿಕಾರಿ ತಗೊಂಡಂತ ದಾಖಲೆ ಬೇಕಾದ್ರೆ ಗ್ರಾಮವಾರು ಬೇಕಾದ್ರೆ 26% ಜನ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ಪ್ರಕಾಶ್, 26% ಜನ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ, ಏನ್ ಕಾರಣಕ್ಕೆ ಅವ್ರು ಒಪ್ಕೊಂಡಿರೋದು? 24% ರೈತರುಗಳು ಏನಾಗಿದ್ದಾರೆ, ಸ್ವಲ್ಪ ಆರ್ಥಿಕವಾಗಿ ತುಂಬಾ ಸದೃಢವಾಗಿದ್ದಾರೆ. ಅಂದ್ರೆ 5 ಎಕರೆ 10 ಎಕರೆ 20 ಎಕರೆ ಜಮೀನ್ದಾರುಗಳು. ಸೊ ಆ ಜಮೀನ್ದಾರುಗಳಿಗೆ ಏನಾಗಿದೆ ಅಂತಾರೆ, ಅವ್ರ ಈಗ ಲೇಬರ್ ಸಿಗ್ತಾ ಇಲ್ಲ ಅಂತ ಒಂದ್ ರೀಸನ್ ಹೇಳ್ತಾರೆ. ಬಟ್ ಅವ್ರ ಅಭಿವೃದ್ಧಿ ಬೇಕು. ಅಂದ್ರೆ ಏನಾಗಿದೆ, ಕೆಲವು ದೊಡ್ಡ ಜಮೀನ್ದಾರು ವ್ಯವಸಾಯ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಪೆಟ್ರೋಲ್ ಬಂಕ್ ಬೇಕು ಅಂತ ಕೆಲವ್ರು ಕೇಳ್ತಾರೆ, ಕೆಲವು ಲೇಔಟ್ ಬೇಕು ಅಂತಾರೆ, ಕೆಲವು ಕಮರ್ಷಿಯಲ್ ಮಾಡ್ಬೇಕು ಅಂತಾರೆ, ಕೆಲವು ಕಲ್ಯಾಣ ಮಂಟಪ ಕಟ್ಟಬೇಕು ಅಂತಾರೆ, ಇನ್ನಾರು ಏನೋ ಒಂದು ಸ್ಕೂಲ್ ಕಟ್ಟಬೇಕು ಅಂತ ಇದಾರೆ. ಸೊ ಆರ್ಥಿಕವಾಗಿ ಬಹಳ ನೆಮ್ಮದಿಯಾಗಿದ್ದು, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಎರಡೂ ಸದೃಢವಾಗಿರುವಂತ 24%. ಈ 24% ಅಲ್ಲಿ ಬೆಂಗಳೂರಿನ ಕೆಲವರು ಏನ್ 20 ವರ್ಷದ ರೆಡ್ ಝೋನ್ ಆಗಿತ್ತು, ಈ ಸಮಯದಲ್ಲಿ ಕೆಲವರು ನಾಳೆ ಇನ್ ಫ್ಯೂಚರ್ ಯಾವ ತರ ಅಕ್ವೇಷನ್ ಅವತ್ತೇ ಕುಮಾರಣ್ಣ ಎಚ್ಚೆತ್ಕೊಂಡು ರೈತರು ಪರ ಇರ್ಬೇಕು ಅಂತ ಹೇಳಿ ಉದ್ಯೋಗ ತಾಂಡವಾಡ್ತಾ ಇದೆ, ನಿರುದ್ಯೋಗ ತಾಂಡವಾಡ್ತಾ ಇದೆ. ಆಯ್ತು, ಅವತ್ತು ಸರಿ ಕುಮಾರಣ್ಣ ನಿಲ್ಸಿದ್ರಲ್ಲ, ಇವತ್ತೇ ಈ ರೀತಿಯಾಗಿ ಇವರು ಈ ಒಂದು ಧೋರಣೆ ತೋರಿಸ್ತಾ ಇದ್ದಾರೆ. ಇವತ್ತು ಅಲ್ಲೇನದು ಅಭಿವೃದ್ಧಿ, ಅವತ್ತು ಕುಮಾರಣ್ಣ ಇದ್ದಂತ ಕಾಲದಲ್ಲಿ 10 ಲಕ್ಷ ಮರಳಿದ್ವಾ, 6 ಲಕ್ಷ ಲೀಟರ್ ಹಾಲು ಕರೀತಾ ಇದ್ವಾ, 6 ಲಕ್ಷ ಹಾಲು ಅಲ್ಲಿ ಉತ್ಪಾದನೆ ಆಗ್ತಾ ಇತ್ತಾ, 10 ಲಕ್ಷ ಮರಗಳು ಬೆಳವಣಿಗೆ ಆಗಿದ್ವಾ? ಸಮೀಕ್ಷೆ ತೆಗೆದು ನೋಡಿ, ಎಷ್ಟು ಮರಗಳು ಉತ್ಪತ್ತಿ ಆಗಿದ್ವು, ಎಷ್ಟು ಲಕ್ಷ ಹಾಲು ಕರೀತಾ ಇದ್ರಲ್ಲಿ, ಅದನ್ನ ಸಮೀಕ್ಷೆ ಮಾಡಿ. ಆಯ್ತಲ್ಲ ನಾಗೇಂದ್ರ ಅವರೇ, ಹಾರೋಹಳ್ಳಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಆಯ್ತು, KIDB ಅವ್ರು ಜಮೀನ್ ತಗೊಂಡ್ರು, ರೈತರಿಗೇನೋ ಪರಿಹಾರ ಕೊಟ್ರು, ಅವತ್ತಿಗೆಲ್ಲ ಹಾಲು ಎಲ್ಲ ಕರಿತಿರ್ಲಿಲ್ಲ. ಅವತ್ತು ಆವತ್ತಿನ ಸಂದರ್ಭಕ್ಕೆ ಅಭಿವೃದ್ಧಿ ಮುಖ್ಯವಾಗಿತ್ತು. ಇವತ್ತಿನ ಸಂದರ್ಭದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಹೇಳ್ತೀರಿ, ಎಲ್ಲರೂ ಅಭಿವೃದ್ಧಿ ಅಂತಾನೆ ಮಾತಾಡ್ತಾರೆ ನಾಗೇಂದ್ರ ಅವರೇ. ಅವ್ರನ್ನ ಕೇಳಿ, ನಾವು ಅಭಿವೃದ್ಧಿಗೆ ಮಾಡ್ತಿರೋದು. ನಿಮ್ದಾದ್ರೆ ಅಭಿವೃದ್ಧಿ, ಅವ್ರದ್ದಾದ್ರೆ ರಾಜ್ಯದ ಪ್ರಕಾರ ಕಾಂಗ್ರೆಸ್ ಸರ್ಕಾರ ನಿಲುವುಗಳೇನು ಇವತ್ತು ರಾಜ್ಯದಲ್ಲಿ? ಇವತ್ತು ರೈತರು ಬೆಲೆ ಏರಿಕೆ ಬಂದ್ರೆ ಲಾಠಿ ಚಾರ್ಜ್ಗಳಾಗ್ತದೆ. ಸರಿ, ಬಿಡದಿ ಇನ್ನೊಂದಿನ ಮಾತಾಡೋಣ. ನೀವು ರೈತರ ಬಗ್ಗೆ ಕೇಳ್ತಾ ಇದ್ದೀನಿ, ಹಣದುಬ್ಬರ ಅಂದ್ರೆ ಇನ್ನೊಂದಿನ ಮಾತಾಡೋಣ. ರೈತರು ಜನ ಸತ್ತವ್ರು ಇವತ್ತು. ಯಾವ ಜನ ಸತ್ತಿದ್ದಾರೆ, ಯಾವ ಕಾರಣಕ್ಕಾಗಿ ಸತ್ತಿದ್ದಾರೆ? ಅವ್ರ ಬಗ್ಗೆ ಕಿಂಚಿಟ ಕರುಣೆ ಇದೆ ಅವ್ರಿಗೆ. ಕೃಷಿ ಕಾರ್ಮಿಕರು ಎಷ್ಟು ಜನ ಸತ್ತಿದ್ದಾರೆ? ಕೃಷಿ ಕಾರ್ಮಿಕರು 5,913 ಜನ ಸತ್ತಿದ್ದಾರೆ ರಾಜ್ಯದಲ್ಲಿ. ಅವ್ರ ಬಗ್ಗೆ ಏನಂತಿದ್ದಾರೆ ಚಕಾರ ಇವರು? ಅವ್ರ ಬಗ್ಗೆ ಏನ್ ತೀರ್ಮಾನಗಳು ಇವರು? ಅದೇ ರೀತಿ ರಾಜ್ಯದಲ್ಲಿ 4,633 ಜನ ರೈತರು ಸತ್ತಿದ್ದಾರೆ. ಇದುವರೆಗೂ ಏನ್ ಸಿಕ್ಕಿದೆ ಅವ್ರಿಗೆ ಪರಿಹಾರಗಳು? ಈ ರೀತಿಯಲ್ಲಿ ಇವಾಗ ನೋಡಲ್ಲ. ಬರೀ ಇವ್ರಿಗೆ ರಿಯಲ್ ಎಸ್ಟೇಟ್ ಮಾಫಿಯಾ, ರಿಯಲ್ ಎಸ್ಟೇಟ್ ಒಂದು ಮಾಡೆಲ್ ಮಾಡ್ಕೊಬೇಕು, ಈ ಒಂದು ಲ್ಯಾಂಡ್ ನ ರಿಯಲ್ ಎಸ್ಟೇಟ್ ತಿರ್ಸ್ಕೊಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇಷ್ಟೊಂದು ತೀಕ್ಷ್ಣವಾಗಿ ದುರಾಡಳಿತದಿಂದ ದುರ್ಬಳಕೆ ಮಾಡ್ತಾ ಇದ್ದಾರೆ. ಜನರ ವಿರುದ್ಧವಾದ ಸರ್ಕಾರಗಳು ಯಾವ ಉಳಿದಿಲ್ಲ. ಪತನ ಆಗೋದು ಗ್ಯಾರಂಟಿ. ಪತನಕ್ಕೆ ಇದೊಂದು ಮುನ್ಸೂಚನೆ ಅಷ್ಟೇ ಅಂತ ಹೇಳ್ಬೋದು. ನಾನು ಯಶವಂತ್ ಒಂದು ಕೇಳಬೇಕಾಗಿತ್ತು. ಈಗ ಕುಮಾರಸ್ವಾಮಿ ಅವರು ಒಂದು ಯೋಜನೆ ಶುರು ಮಾಡಿದ್ರಪ್ಪ 2006ರಲ್ಲಿ. ಅವತ್ತಿಗೆ ಇದರ ರಿಯಲ್ ಎಸ್ಟೇಟ್ ವಾಸನೆ ಇರಲಿಲ್ವಾ? ಪಾಯಿಂಟ್ 1 ಸರಿ, ವಾಸನೆ ಇತ್ತು, ರೈತರಿಗೆ ಸಿಟ್ಟು ಬಂತು, ಕೇಳ್ಕೊಂಡು ಬಿಟ್ಟರು ಯೋಜನೆಯನ್ನು. ಅವರು ಪ್ರಸ್ತಾವನೆಗಳನ್ನೆಲ್ಲ ಮೂಲೆಗೆ ಹಾಕಿ ಬಿಸಾಕಿದ್ರು. ಯಾಕೋ ಬೇಡ, ಇದು ರೈತರದ್ದು ಬಹಳ ವಿರೋಧ ಇದೆ ಅಂತ ಹೇಳಿ. ಇವತ್ತು ಮಾಡುವುದರಿಂದ, ಒಂದು ವೇಳೆ ಟೌನ್ಶಿಪ್ ಮಾಡುವುದಾದರೆ, ಮಾಡಲೇಬೇಕು ಎನ್ನುವುದಾದರೆ, ಇದೇ ಬಿಡದಿಲ್ಲಿ ಯಾವ ಥರ ಮಾಡಬೇಕು ಅಂತ ನೀವು ಹೇಳ್ತೀರಾ, ಅಥವಾ ಬಿಡದಿನ ಟಚ್ಚೇ ಮಾಡಬಾರ್ದು ಅಂತ ಆ ಒಂದು ಮಾತು ಹೇಳ್ತೀರಾ ನೀವು ಅಂತ?
ನೋಡಿ 2006ರಲ್ಲಿ ಬಿಡದಿ ಟೌನ್ಶಿಪ್ ಮಾಡಿಕ್ ಹೋಗಿದ್ದು ರಿಯಲ್ ಎಸ್ಟೇಟ್ಗೆ. ಓಕೆ. 2026ರಲ್ಲಿ ಬಿಡದಿ ಟೌನ್ಶಿಪ್ ಮಾಡಕ್ ಹೋಗಿರೋದು ರಿಯಲ್ ಎಸ್ಟೇಟ್ಗೆ. ಅದರಲ್ಲಿ ಏನು ಅನುಮಾನ ಇಲ್ಲ. ಇವರು ರಿಯಲ್ ಎಸ್ಟೇಟ್ ದುರುದ್ದೇಶವೇ, ಅವರು ರಿಯಲ್ ಎಸ್ಟೇಟ್ ದುರುದ್ದೇಶವೇ. 2006ರಲ್ಲಿ ರಿಯಲ್ ಎಸ್ಟೇಟ್ ದುರುದ್ದೇಶವನ್ನ ಮನನ ಆಗಿದ್ರಿಂದನೇ ರೈತರು ತಮ್ಮ ಬದುಕು ನುಡಿಸ್ಕೊಳ್ಳಿಕ್ಕೆ ಅವತ್ತಿದ್ದ ಕುಮಾರಸ್ವಾಮಿ ಸರ್ಕಾರದ ಈ ಜನ ವಿರೋಧಿ ಮತ್ತು ರೈತ ವಿರೋಧಿ ಪ್ರಸ್ತಾಪವನ್ನ ವಿರೋಧ ಮಾಡಿದ್ರು. ವಿರೋಧ ಕ್ಕೆ ಮನ್ನಣೆ ಸಿಕ್ಕಿ ಆ ಪ್ರಾಜೆಕ್ಟ್ ನಿಂತೋಯ್ತು. ಕೇತಗಾನಹಳ್ಳಿ ವ್ಯಾಪ್ತಿಗೆ ಬರುತ್ತಾ ಬರಲ್ಲ ಅದೇ ಬೇರೆ ಕೇತಗಾನಹಳ್ಳಿ ಬರಲ್ಲ. ಇದು ಇರುವುದು 2026ರಲ್ಲಿ ಈ ಯೋಜನೆಗೆ ಮರುಚಾಲನೆ ಕೊಟ್ಟರು. ಮರುಚಾಲನೆ ಕೊಟ್ಟು ಈಗ ಪ್ರಾಥಮಿಕ ಅಧಿಸೂಚನೆಯನ್ನ ಈ ಸರ್ಕಾರದ ಅವಧಿಯಲ್ಲಿ ಹೊರಡಿಸಿದ್ದಾರೆ. ಅಂತಿಮ ಅಧಿಸೂಚನೆಯನ್ನು ಕೂಡ ರೈತರು ಇಷ್ಟೆಲ್ಲ ವಿರೋಧ ಮಾಡಿದ್ರು, ರೈತರು ವಿರೋಧ ಲೆಕ್ಕ ಇಲ್ಲ ಅಂತ ಹೇಳಿ ಬಹಳ ದಾಷ್ಟ ಮತ್ತು ದುರಹಂಕಾರದಿಂದ ಇವತ್ತು ಅಂತಿಮ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. 4 ಕೋಟಿ ಕೊಟ್ಟರು ಬೇಡ ನಿಮಗೆ. ಅಲ್ಲ, ಅದ್ರ ಪ್ರಶ್ನೆ ಇರುವುದೇನೆಂದ್ರೆ, ನೀವು ಬೆಂಗಳೂರಿನಲ್ಲಿ ವಾಸ ಇದ್ದೀರಿ. ಬೆಂಗಳೂರಿನಲ್ಲಿ ಇವತ್ತು ಚಳಿಗಾಲದಲ್ಲಿ ಕೂಡ ಬಿಸಿ ಇದೆ. ಇಂಥ ಒಂದು ಪರಿಸ್ಥಿತಿ ಯಾಕಿದೆ ಗೊತ್ತಾ? ಸುತ್ತ ಇರೋ ಎಲ್ಲ ಹಸಿರನ್ನ ನಾಶ ಮಾಡ್ಕೊಂಡು ಬಂದು ಈಗ ಇರುವ ಸ್ವಲ್ಪ ಹಸಿರನ್ನು ನೀವು ನಾಶ ಮಾಡಿದ್ರೆ ಬೆಂಗಳೂರಿನಲ್ಲಿ ಇವತ್ತಿನ 2 ಕೋಟಿ ಜನ ವಾಸ ಮಾಡ್ತಾ ಇದ್ದಾರಲ್ಲ, ಇದು ವಾಸಯೋಗ್ಯ ಆಗುತ್ತಾ? ಬಿಡದಿನಲ್ಲಿ ಮಲೆನಾಡನ್ನು ನೋಡಿದ್ರೆ ನಿಮಗೆ ಯಾವ ರೀತಿಯ ಒಂದು ಫೀಲ್ ಆಗುತ್ತೋ ಅದಕ್ಕಿಂತ ದಟ್ಟವಾದ ಅನುಭವ ಆಗುತ್ತೆ. ಅಂಥ ಒಂದು ಬೆಂಗಳೂರಿನ ಪಕ್ಕದಲ್ಲಿ ಅಕ್ಷರಶ ಮಲೆನಾಡನ್ನು ಸೃಷ್ಟಿ ಮಾಡಿದ್ದಾರೆ ರೈತರು ತಮ್ಮ ಅಪಾರ ಮತ್ತು ಶ್ರಮ ಮತ್ತು ಬಂಡವಾಳ ಹಾಕಿ. ಒಂದೊಂದು ರೈತ ಕುಟುಂಬ ಮಿಶ್ರ ಬೆಳೆ ಪದ್ಧತಿಯನ್ನು ಇಟ್ಕೊಂಡು ಸುಸ್ಥಿರವಾದಂಥ ಬೇಸಾಯದ ಆಧುನಿಕ ವಿಧಾನಗಳನ್ನ ಉಪಯೋಗಿಸ್ಕೊಂಡು 35,000ದಿಂದ 1 ಲಕ್ಷ ರೂಪಾಯಿ ತನಕ ಸಣ್ಣ ಮತ್ತು ಅತಿ ಸಣ್ಣ ರೈತರು ಗಳಿಸ್ತಾ ಇದ್ದಾರೆ ತಿಂಗಳಿಗೆ ಮಾಸಿಕ. ಅಂದ್ರೆ ಅಷ್ಟು ಸುಸ್ಥಿರವಾದ ಅಷ್ಟೊಂದು ಹಸಿರಿನ ಪರಾವಲಂಬಿಗಳಾಗಿದ್ದಾನೆ. ಅದರಲ್ಲಿ ಬಹಳ ಮೇಜರ್ ಕ್ರಾಪ್ ಅವರು ರೇಷ್ಮೆನೂ ಇದೆ, ತೋಟಗಾರಿಕೆನೂ ಇದೆ, ಹೈನುಗಾರಿಕೆನೂ ಇದೆ, ತೋಟಗಾರಿಕೆನೂ ಇದೆ. ತೋಟಗಾರಿಕೆನಲ್ಲಿ ಅವರ ಒಂದು ಪಟ್ಟಿ ನಿಮಗೆ ಬಿಡದಿನಲ್ಲಿ ಸುಮಾರು 35ಕ್ಕೂ ಹೆಚ್ಚು ಬೆಳೆಗಳನ್ನ ಅವರು ಪ್ರತಿಯೊಬ್ಬ ರೈತನ ಹತ್ರನೂ ಇದೆ. ಅಂದ್ರೆ ಪ್ರತಿಯೊಬ್ಬ ಸಿಂಗಲ್ ಕ್ರಾಪ್ ಸೂತ್ರ ಇದೆಯಲ್ಲ, ಸಿಂಗಲ್ ಕ್ರಾಪ್ ನ ಒಬ್ಬನೇ ಫ್ಯಾಕ್ಟ್ ಕೇಳ್ಕೊಳ್ಳಿ. ಸಿಂಗಲ್ ಕ್ರಾಪ್ ನ ಒಬ್ಬನೇ ಒಬ್ಬ ರೈತ 26 ಹಳ್ಳಿಲಿಲ್ಲ, ಎಲ್ಲ ಮಲ್ಟಿ ಕ್ರಾಪ್, ಮಿಶ್ರ ಬೆಳೆ. ಆಯ್ತಾ? ಮತ್ತು ಅವರು 16 ವರ್ಷ ಕೆಲವು ತಿಂಗಳ ಆದಾಯ ಪೂರ್ತಿಯಾಗಿ ಅವರು ಮಾಡಿದ್ದಾರೆ. ಇನ್ನ ಇವರು ಏನು 60-40 60-50-50 ಅಂತ ಇವ್ರು ಏನು ಹೇಳ್ತಾ ಇದ್ದಾರೋ ಅದನ್ನ ರೈತರು ಒಕ್ಕೂರ್ಲಿಂದ ರಿಜೆಕ್ಟ್ ಮಾಡಿದ್ದಾರೆ. ಮೇಲಾಗಿ ರೈತರ ಹತ್ರ ಈ ವಿಷಯನೇ ಚರ್ಚೆ ಮಾಡಿಲ್ಲ. ಈಗ ರೈತರ ಜಮೀನನ್ನು ತಗೊಳ್ಬೇಕು ಅಂದ್ರೆ ಗ್ರಾಮ ಸಭೆ ಮಾಡಿದ್ದೀರಾ, ಗ್ರಾಮ ಪಂಚಾಯತ್ ಚರ್ಚೆ ಮಾಡಿದ್ದೀರಾ? ಹೋಗ್ಲಿ ಜಿಲ್ಲಾಧಿಕಾರಿಗಳು ಯಾರಾದ್ರೂ ರೈತರನ್ನ ಕರೆದು ಇಂಥ ಒಂದು ಯೋಜನೆ ಈ ಭಾಗಕ್ಕೆ ಬರಬೇಕು ಅಂತಿದೆ, ಏನ್ ನಿಮ್ಮ ಅಭಿಪ್ರಾಯ ಅಂತ ಕೇಳಿದಾರಾ? ಮತ್ತು ಮೇಲಾಗಿ ಈ ಭೂಸ್ವಾಧೀನ ನಡೀತಾ ಇರುವುದೇ ಅತ್ಯಂತ ಮೋಸದ, ಅನ್ಯಾಯದ, ಬಲವಂತದ ಭೂಸ್ವಾಧೀನ. ಅವ್ರ ಪಾಯಿಂಟ್ ಇದೆಯಲ್ಲ, ಅವರು ರೈತರಾಗಿ ಅವ್ರು ಏನ್ ಕೇಳ್ತಾ ಇದ್ದಾರೆ, ಅವ್ರೇನ್ ಕಂಡಿದ್ದಾರೆ ಅದನ್ನ ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೇನೋ ಬಣ್ಣ ಹಚ್ಚಿ ಪೇಂಟ್ ಮಾಡಿಬಿಟ್ಟು ಇಲ್ಲಿ ಇರೋದನ್ನ ಇಲ್ಲಿರೋ ತರ ಅದನ್ನೇನು ಮಾತಾಡಿದ ನನಗೆ ಅನಿಸ್ತಿಲ್ಲ. ಯಶವಂತ್ ಅವ್ರ ಮಾತಲ್ಲಿ ಅವರು ಮಲೆನಾಡು ಅನ್ನೋ ಒಂದು ವಿಷಯನ ಹೇಳಿದ್ದಾಗ್ಲಿ, ಆ ಭಾಗದಲ್ಲಿ ಹಸಿರಿರೋದಾಗ್ಲಿ. ಯಾಕೆ ಇದನ್ನ ಹೇಳ್ತಿದ್ದೀನಿ ನಾನು ಅಂದ್ರೆ, ಈ ಹಿಂದೆ ನಾವೇನು ದೇವನಹಳ್ಳಿ ಏರ್ಪೋರ್ಟ್ ಅಂತ ಮಾತಾಡ್ತಾ ಇದೀವಲ್ಲ ಚಾಂದ್ ಪಾಷಾ ಅವರೇ, ಈ ಏರ್ಪೋರ್ಟ್ ಮೊದಲಿಗೆ ಪ್ರಸ್ತಾವನೆ ಆಗಿದ್ದು ಬಿಡದಿಗೆನೆ ಪ್ರಸ್ತಾವನೆ ಆಗಿದ್ದು. ಅವತ್ತಿನ ಕಾಲಕ್ಕೆ ಇನ್ಕ್ಲೂಡಿಂಗ್ ದೇವೇಗೌಡರು ಅವತ್ತಿನ ಕಾಲಕ್ಕೆ ಯೋಚನೆ ಮಾಡಿ 96 ಮುಂಚೆ ನಾನು ಮಾತಾಡ್ತಿರೋದು, ಇದು ಯೋಚನೆ ಮಾಡಿ ಏನು ಹೇಳ್ತಾರೆ, ರೈತರ ಇದಾರಪ್ಪ, ಇಲ್ಲಿ ನೀರಾವರಿ ಜಮೀನುಗಳಿದೆ, ಹಸಿರು ಭೂಮಿ, ಇದು ಹೆಂಗೋ ಬದುಕ್ತಾ ಇದ್ದಾರೆ ರೈತರುಗಳು, ಅವ್ರ ಹೊಟ್ಟೆ ಮೇಲೆ ಹೊಡೆಯೋದು ಬೇಡ ನಾವು. ಏರ್ಪೋರ್ಟ್ ಹೇಳ್ತಾ ಇರೋದು ನಾನು, ಇದು 96 ಅಲ್ಲಿ ದೇವೇಗೌಡರು ಆ ಟೈಮ್ ಹೇಳಿದ್ದು. 2006ರಲ್ಲಿ ಅವ್ರ ಮಗ ಏನ್ ಹೇಳಿದ್ರು ಬೇರೆ ವಿಚಾರ, ಟೌನ್ಶಿಪ್ ಮಾಡೋಣ, ಅಲ್ಲಿ ತಿರ್ಗಾ ರಿಯಲ್ ಎಸ್ಟೇಟ್ ಮಾಡೋಣ, ಮಗ ಮಾತಾಡಿದ್ ಬೇರೆ. ಅವಾಗ ಹೇಳ್ತಾರೆ ಅವರು ಬೇಡ ಈ ಕಡೆಗೆ ಅಂದಾಗ, ಬರಡು ಭೂಮಿ ಎಲ್ಲಿದೆ, ನೀರಿಲ್ದಿರೋ ಭೂಮಿ ಎಲ್ಲಿದೆ ಅಂತ ಬಂದಾಗ ದೇವನಹಳ್ಳಿ ಇದೆ ನೋಡಿ ಎಂದ್ರು. ದೇವನಹಳ್ಳಿಲೂ ರೈತರಿದ್ದಾರಲ್ಲ ಸರ್, ಕೇಳಿಸ್ಕೊಳ್ಳಿ ಪೂರ್ತಿ ಚಾಂದ್ ಪಾಷಾ ಅವರೇ, ಕಂಪೇರಿಟಿವ್ಲಿ ಮಾತಾಡ್ತಿರೋದು. ಕರ್ನಾಟಕದಲ್ಲಿ ಎಲ್ಲಾ ಭಾಗದಲ್ಲೂ ರೈತ ಸಿಗ್ತಾನೆ, ಬೆಂಗಳೂರು ರೈತ ಇದ್ದಾನೆ, ಬೆಂಗಳೂರು ರೈತರಿಲ್ವಾ? ಜಿಲ್ಲಾಧಿಕಾರಿ ಏನು ಆದೇಶ ಹೊರಡಿಸಿದ್ರು ಮೊನ್ನೆ ಮಳೆ ವಿಚಾರಕ್ಕೆ ಸಂಬಂಧಪಟ್ಟ ಬೆಂಗಳೂರು ರೈತರಿಗೆ. ಪ್ರಶ್ನೆ ಏನಂದ್ರೆ ಅದರದ್ದು ಜಾಸ್ತಿ ಸಾಂದ್ರತೆ ನಾನು ಹೇಳ್ತಿರೋದು. ಆಗ ದೇವನಹಳ್ಳಿ ಕಡೆ ಚೂಸ್ ಮಾಡ್ಕೊಂಡ್ರು, ಅಲ್ಲಿ ಏರ್ಪೋರ್ಟ್ ಆಯ್ತು. ಸೊ ವಿಷಯ ಹೀಗಿದ್ದಾಗ ಬಿಡದಿನೇ ಬೇಕು ಅಂತ ಹಠ ಯಾಕೆ ಸರ್ಕಾರಕ್ಕೆ? ಸರ್, ಇದು ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿ. ಬೆಂಗಳೂರು ಮತ್ತೆ ಬಿಡದಿ ಎರಡು ಒಂದು ಬೆಳೆದು ಬಿಟ್ಟಿದೆ, ಎಲ್ಲವರೆಗೂ ಬೆಳೆದಿದೆ. ಅಥವಾ ನಮಗೇನು ಅಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಕೈಗಾರಿಕೆಗಳು ಬಂದಿವೆ, ಸೊ ಬೆಂಗಳೂರಿಗೆ ಅಂಟ್ಕೊಂಡಿದೆ. ಸೊ ಅಲ್ಲಿ ಮಾಡಿದ್ರೆ ಉದ್ಯೋಗ ಸೃಷ್ಟಿ ಆಗುತ್ತೆ,
ಏನು ಅಲ್ಲಿ ಹೊರಗಡೆಯಿಂದ ಬಂದು ಬೆಂಗಳೂರಲ್ಲಿ ಬಂದು ಕೆಲಸ ಮಾಡೋದು ಜನ ಏನಿದ್ದಾರೆ ಹೋಟೆಲ್ಗಳಲ್ಲಿ ಅಥವಾ ಟ್ಯಾಕ್ಸಿ ಓಡಿಸ್ಕೊಂಡು ಮತ್ತೊಂದು ಅವರಿಗೆ ಅಲ್ಲೇ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಆಗಲಿ ಅನ್ನೋ ಒಂದು ಉದ್ದೇಶ. ಆಮೇಲೆ ಬೆಂಗಳೂರಿನ ಒತ್ತಡವನ್ನು ಕೂಡ ಕಡಿಮೆ ಮಾಡಬೇಕಾದ ಅವಶ್ಯಕತೆ ಇವತ್ತಿದೆ. ಈಗ ಎಲ್ಲೋ ಹೋಗಿ ನಾವು ಮಾಡೋದಕ್ಕೆ ಆಗೋದಿಲ್ಲ. ಏನ್ ಮಾತಾಡೋದು ಗೊತ್ತಾ ಚಂದ್ರಪ್ರಕಾಶ್ ಅವರೇ, ಹೇಳಿ. ಅಲ್ಲಿರೋ ರೈತರು ಸ್ವಾವಲಂಬಿಗಳಾಗಿ ಪರಾವಲಂಬಿಗಳಾಗದೆ ಮಿಶ್ರ ಬೆಳೆ ಬೇಸಾಯ ಇಟ್ಕೊಂಡು ಒಂದೇನ್ ಮಾಡ್ತಾನೆ, ಒಬ್ಬ ರೈತ ಆ ಭಾಗದಲ್ಲಿ ಒಬ್ಬ ಹೂವಿನ ಬೆಳೆ ಇಡ್ತಾನೆ. ಸರಿ, 3 ದಿನಕ್ಕೋ 4 ದಿನಕ್ಕೋ 5 ದಿನಕ್ಕೋ ಹೂ ಮಾರ್ತಾನೆ, ದುಡ್ಡು ಬರುತ್ತೆ. ಸರಿ. ಒಬ್ಬ ನುಗ್ಗೆಕಾಯಿ ಗಿಡ ಹಾಕ್ತಾನೆ, ಒಬ್ಬ ಈರುಳ್ಳಿ ಬೆಳಿತಾನೆ, ಒಬ್ಬ ಹಿತ್ನೆಳ್ಳೆ ಅರ್ಥ ಬೆಳಿತಾನೆ, ಆಯ್ತು ನನಗೆ. ರೇಷ್ಮೆ ಹಾಕೋತಾನೆ. ತಿಂಗಳಿಗೊಂದು ದುಡ್ಡು, 15 ದಿನಕ್ಕೊಂದು ದುಡ್ಡು, ವಾರಕ್ಕೊಂದು ದುಡ್ಡು, 3 ದಿನಕ್ಕೊಂದು ದುಡ್ಡು. ದುಡ್ಡು ಅವನ ಬರ್ತಾರೆ. ಜೀವನಕ್ಕೆ ಪ್ಲಾನ್ ಅವ್ರ ಬದುಕು ಏನಾಗ್ಬೇಕು ಅನ್ನೋದು ಅವನ ಪಾಕೆಟ್ ಅವ್ರ ಬದುಕು ಏನಾಗ್ಬೇಕು ಅನ್ನೋದು ಅವ್ರ ಪ್ರಶ್ನೆ. 70,000 ದುಡಿತಾನೋ, ಲಕ್ಷ ದುಡಿತಾನೋ, 5 ಲಕ್ಷ ದುಡ್ಡು ಕೊಡ್ತಾನೋ, ಬೇರೆ ವಿಚಾರ. ಸರಿ. ಅವನ ಉದ್ಯೋಗ ಅಲ್ವಾ? ನೀವೇನ್ ಸೃಷ್ಟಿ ಮಾಡೋದು ಉದ್ಯೋಗ? ನಿಮ್ಗೆ ಅರ್ಜಿ ಹಾಕಿದ್ನ ರೈತ, ಬಿಡದಿ ರೈತ ಬಂದು ಅರ್ಜಿ ಹಾಕಿದ್ನ? ಇದು ಅವರ ಅಭಿಪ್ರಾಯ ಆಯ್ತಲ್ವಾ ಸರ್? ಸರ್ಕಾರ ಮತ್ತು ಬಿಡದಿ ರೈತರಲ್ಲ ಸರ್. ಇವತ್ತು ರೈತರು ವರ್ಸಸ್ ರೈತರೇ, ಅಲ್ಲಿ ಪರಾನು ಇದ್ದಾರೆ, ವಿರೋಧನೂ ಇದ್ದಾರೆ. ಇಲ್ಲ, ರೈತರು ವರ್ಸಸ್ ರೈತರು ಯಾವುದು ಇಲ್ಲ. ಕೇಳಿ ಒಂದ್ ನಿಮಿಷ. ನಾವು ಮಾತಾಡುವಾಗ ನಾನೇನು ಮಾತಾಡಿಲ್ಲ, ನಾನೇನು ಮಾತಾಡಿಲ್ಲ. ರೈತರಲ್ಲ, ರೈತರೆಲ್ಲ ವಿರೋಧ, ರೈತರು ವರ್ಸಸ್ ಪುಡಾರಿಗಳು. ಅದು ನಿಮಗಿರಬಹುದು, ಅದು ನಿಮ್ಮ ಅಭಿಪ್ರಾಯ ಇರ್ಲಿ. ಓಕೆ. ನನ್ನ ಅಭಿಪ್ರಾಯದಲ್ಲಿ ರೈತರು ಮತ್ತೆ ರೈತರು, ಕೆಲವರು ಬೇಕು ಅಂತಾರೆ, ಕೆಲವರು ಬೇಡ ಅಂತಾರೆ. ಓಕೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಬೇಕು ಅನ್ನೋ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಹೇಳಿದ್ರಿ. ಈಗ ಇಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು 100% ವಿರೋಧ ಮಾಡ್ತಾ ಇದ್ದಾರೆ. ಇದನ್ನ ಫಸ್ಟ್ ದಾಖಲು ಮಾಡ್ಕೊಳ್ಳಿ. ಸಣ್ಣ ಮತ್ತು ಅತಿ ಸಣ್ಣ ರೈತರು. ಪ್ರಕಾಶ್ ನಾನು ಕೇಳೋದು ನಿಮ್ಮನ್ನ, ಇಲ್ಲಿ ರೈತರು ಅಂತ ಬಂತು, ಪುಡಾರಿಗಳಿದ್ದಾರೆ ಇಲ್ಲಿ ಅನ್ನೋದು ನಿಜಾನ? ಒಂದು ಗುಂಪು ಕೊಡ್ತೀವಿ ಅಂತ ಹೇಳಕ್ಕೂ ಒಂದು ಗುಂಪು ಸೃಷ್ಟಿಯಾಗಿದೆಯಾ? ಯಾರೆಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ನಿಜವಾಗಿಯೂ ಯಾರು ಜಮೀನು ಕೊಡ್ತೀವಿ ಅಂತ ಹೇಳ್ತಿದ್ದಾರಲ್ಲ ಅವನ ಹೆಸರಲ್ಲಿ ಪಾಣಿ ಇದೆಯಾ? ಆ ಭಾಗ ಜಮೀನು ದಾಖಲೆಗಳಿದೆಯಾ? ಅವ್ನು ನಿಜವಾಗ್ಲೂ ಕೃಷಿಕನ ಅಥವಾ ಇದ್ದಕ್ಕಿದ್ದಂತೆ ಅಣಬೆ ತರ ಉದ್ಭವ ಆದಂತ ರೈತನ ಅವನು ಅಂತ? ಇಲ್ಲ, ಅವರೆಲ್ಲರೂ ನಮ್ಮ ರೈತರನ್ನೇ, ಹ್ಮ್. ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. Okay. ಈಗ ಏನಾಗಿದೆ, ಕಾಂಗ್ರೆಸ್ ಪಕ್ಷದವರು ಅವ್ರನ್ನ ಎತ್ಕಟ್ಟುವಂತ ಕೆಲಸ, ಒಂದು ಅತಿ ಆಸೆ ಆಕಾಂಕ್ಷೆಗಳು ಹುಟ್ಟಿಸುವಂತ ಕೆಲಸಗಳು. ನಿಮ್ಗೆ ಒಳ್ಳೊಳ್ಳೆ ಜಾಗ ಕಮರ್ಷಿಯಲ್ ಸೈಟ್ ಕೊಡ್ತೀವಿ, ನಿಮ್ಗೆ ಹೆಚ್ಚಿನ ಮರ ಗಿಡಗಳನ್ನ ಅಂಕಿಅಂಶ ಕೊಟ್ಟು ಹೆಚ್ಚಿನ ಪರಿಹಾರ ಕೊಡ್ತೀವಿ, ನೀವು ನಮ್ ಕೈ ಜೋಡಿಸಿ ಅಂತ ಕೆಲವೊಂದು ಆಸೆ ಆಕಾಂಕ್ಷೆಗಳು ಹುಟ್ಟಿಸಿ ನಮ್ಮ ರೈತರನ್ನ ಎಡಭಾಗ ಮಾಡಿ ಎತ್ಕಟ್ಟುವಂತ ಕೆಲಸ ಮಾಡಿದ್ದಾರೆ. ಒಂದು ಇದು ಆಧಾರ. ಮತ್ತೊಂದು ಹೇಳ್ತಾರೆ, ನಮ್ಮಲ್ಲಿ ಇದು ಆಧಾರ. ಅಭಿವೃದ್ಧಿ ಬೇಡ ಅಂತ. ಬಿಡದಿ ಅಭಿವೃದ್ಧಿ ವಿಚಾರ ಕೇಳ್ಬೇಕು. ಈಗ ಆಲೆ ಬಿಡದಿಲಿ ಸುಮಾರು 75-80% ಭೂಮಿನ ಆಲ್ರೆಡಿ ಕೈಗಾರಿಕೆ ಮತ್ತು ಬಡಾವಣೆಗಳಿಗೆ ಆಲೆ ತಗೋಬಿಟ್ಟಿದ್ದಾರೆ. ಹೌಸಿಂಗ್ ಬೋರ್ಡ್ ಅಲ್ಲಿ ಹೌಸಿಂಗ್ ಬೋರ್ಡ್ ಸೈಟ್ ಆಗಿದೆ ಸುಮಾರು ಬಿಡದಿಲಿ. ಒಂದು 15 ವರ್ಷ ಆಯ್ತು ಲೇಔಟ್ ಆಗಿ. ಒಂದೇ ಒಂದು ಮನೆ ಆಗಿದೆಯಾ? ಅದು ಮೂಲಭೂತ ಸೌಕರ್ಯ ಕೊಟ್ಟಿದ್ದಾರೆ. ನೀವು ಕರೆಂಟ್ ಇದೆಯಾ, ನೀರು ಕೊಟ್ಟಿದ್ದೀರಾ, ಮೂಲಭೂತ ಸ್ಯಾನಿಟರಿ ವ್ಯವಸ್ಥೆ ಮಾಡಿದ್ದೀರಾ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ. ಈಗ ಅಪ್ ಟು ಕೆಂಗೇರಿಯಿಂದ ನೀವು ಅಪ್ ಟು ಬಿಡದಿ ಬರೋವರೆಗೂ ಜುಡಿಷಿಯಲ್ ಲೇಔಟ್ ಆಗಿದೆ, ಒಂದು ಮನೆ ಆಗಿಲ್ಲ. ಕೆಂಪೇಗೌಡ ಲೇಔಟ್ ಆಗಿದೆ, ಒಂದು ಮನೆ ಆಗಿಲ್ಲ. ವಿಶ್ವೇಶ್ವರ ಲೇಔಟ್ ಆಗಿದೆ, ಮನೆ ಆಗಿಲ್ಲ. ಬನಶಂಕರಿ 6ನೇ ಅಂತ ಎಡಭಾಗದಲ್ಲಿ ಅಲ್ಲಿ ಮನೆ ಆಗಿಲ್ಲ. ಖಾಸಗಿ ಬಡಾವಣೆಗಳು ಎಷ್ಟು ಬೇಕು ಸಮಯ ಇದೆ. ರಾಮವಳ್ಳಿಯಿಂದ ದೊಡ್ಡಮಾಲ್ ಚನ್ನಪ್ಪ ಸರ್ಕಲ್ ಕಡೆ ಲಕ್ಷಾಂತರ ಸೈಟ್ ಬಿದ್ದಿವೆ, ಅಲ್ಲೇ ಮನೆಗಳಾಗಿಲ್ಲ, ಅಲ್ಲೇ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ. ಇನ್ನು ಆಚೆ ಬಂದು ಇಷ್ಟೊಂದು ಸಮೃದ್ಧವಾದ ಭೂಮಿ ಕಿತ್ಕೊಳ್ಳುವಂತ ಅವಶ್ಯಕತೆ ಇದೆಯಾ? ಒಂದು. ಎರಡನೇ ನಾನು ಕೇಳೋದಂದ್ರೆ, ಒಂದು ಭೂಸ್ವಾಧೀನ ಆಗ್ಬೇಕಾದ್ರೆ ಒಂದಿಷ್ಟು ಕಾನೂನು ಕಾಯ್ದೆಗಳಿವೆ. 2013 ಒಂದು ಸ್ಪಷ್ಟವಾದ ಭೂಸ್ವಾಧೀನ ಕಾಯ್ದೆ ಇದೆ ಕಾಂಗ್ರೆಸ್ ಸರ್ಕಾರ ತಂದ ಮೇಲೆ. ಏನಂತ ಕಾಯ್ದೆ ಮಾಡ್ತು? ವ್ಯವಸಾಯಕ್ಕೆ ಯೋಗ್ಯವಾದ ನೀರಾವರಿ ಭೂಮಿ ಮತ್ತು ಬಹುವಾರ್ಷಿಕ ಬೆಳೆಗಳಿರುವಂತಹ ಭೂಮಿಗಳನ್ನ ಅಕ್ವೇಷನ್ ಮಾಡಬಾರ್ದು. ಮಳೆ ಆಶ್ರಿತ ಮತ್ತು ಬಂಜರು ಭೂಮಿಗಳು ತಗೊಂಡು ನೀವು ಅಭಿವೃದ್ಧಿ ಮಾಡ್ಬೇಕು. ಕೈಗಾರಿಕೆ ಮತ್ತು ಬಡಾವಣೆಗಳಿಗಾದ್ರೆ ಸರ್ಕಾರಕ್ಕೆ ಅವಶ್ಯಕತೆ, ಮಿಲಿಟರಿಗೆ ಸಂಬಂಧಪಟ್ಟಂತೆ, ಹಾಸ್ಪಿಟಲ್ ಸಂಬಂಧಪಟ್ಟಂತೆ, ರೈಲ್ವೆಗೆ ಸಂಬಂಧಪಟ್ಟಂತೆ, ಹೆದ್ದಾರಿಗೆ ಸಂಬಂಧಪಟ್ಟಂತೆ, ಈಗ ಯಾವ್ದೋ ಪೊಲೀಸ್ ನಿರ್ಮಾಣ ಮಾಡ್ಬೇಕಾದ್ರೆ ಇಂಥ ಜಾಗಗಳಿಗೆ ನೀವು ಅಕ್ವೇಷನ್ ಮಾಡ್ಕೊಳ್ಳಿ. ಬಡಾವಣೆಗಳು ಮತ್ತೆ ಕೈಗಾರಿಕೆಗಳು ಪ್ರಾರಂಭ ಮಾಡೋದ್ರಲ್ಲಿ ನೀರಾವರಿ ಭೂಮಿನ ಮುಟ್ಟೇ ಬಾರದು ಸ್ಪಷ್ಟವಾದ ಕಾನೂನು ಇದೆ. ಈ ಎಲ್ಲಾ ಕಾನೂನು ಯಾಕೆ ಗಾಳಿಗೆ ತೋರಿದ್ದಾರೆ? ಒಂದು. ಮತ್ತೊಂದು, ಭೂಸ್ವಾಧೀನ ಆಗೋದಕ್ಕೆ ಮುಂಚೆ ಇನ್ನೂ ಹೇಳ್ತಾರೆ, ಗ್ರಾಮ ಸಭೆಗಳಾಗ್ಬೇಕು ಅಂತಾರೆ, ಮರಗಿಡಗಳ ಅಂಕಿಅಂಶ ಆಗ್ಬೇಕು ಅಂತಾರೆ. ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆನ ನೀವು ಪ್ರಾಥಮಿಕ ಅಧಿಸೂಚನೆ ನೀವು ಓದಿ, ಫ್ರಂಟ್ ಲೈನ್ ಅಲ್ಲೇ ಬರ್ತಿದ್ದಾರೆ. ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನಾವು ಎಕ್ಸಿಮಿಷನ್ ತಗೊಂಡಿದೀವಿ ಸರ್ಕಾರದಿಂದ ಅಂತ. ಯಾಕೆ ತಗೊಂಡು ಎಕ್ಸಿಮಿಷನ್ ನೀವು? ನಿಮ್ ಉದ್ದೇಶ ಏನು? ಇಲ್ಲಿ ತುಂಬಾ ನೀರಾವರಿ ಇದೆ, ಮಲ್ನಾಡ್ ತರ ಇದೆ, ಅಪ್ಪಿತಪ್ಪಿದ ಎಕ್ಸಿಮಿಷನ್ ತಗೊಳ್ಳ ಅಂದ್ರೆ ಮರ ಗಿಡಗಳ ಅಂಕಿಅಂಶ, ನೀರಾವರಿ ಅಂಕಿಅಂಶ, ಹಸುಕರುಗಳ ಅಂಕಿಅಂಶ ಇದ್ದಾಗ ಇವಾಗ ಬೇರೆ ಕಡೆ ಪುನರ್ವಸತಿ ಕಲ್ಪಿಸ ಸಾಧ್ಯ ಆಗಲ್ಲ. ಆ ಉದ್ದೇಶಕ್ಕೆ ನಮ್ಗೆ ಪೆನ್ನು ಪೇಪರ್ ಅದೇ ಅಧಿಕಾರ ಅದೇ ಇಷ್ಟ ಬಂದಾಗ ಕುತ್ಕೊಂಡು ವಿಧಾನಸೌಧ ಕಾನೂನು ಮಾಡ್ಕೊಂಡ್ರೆ ರೈತ ಏನ್ ಮಾಡ್ಬೇಕು? ಅಖಾಡ ಬಿಗ್ ಪಾರ್ಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾವೇನಾದ್ರು ಈಗ ಅಲ್ಲಿ ವರ್ಕ್ ಲಿವ್ ಪ್ಲೇ ಕೆಲಸ ಮಾಡೋದು ಅಲ್ಲೇ ಮಾಡಬೇಕು, ಬದುಕೋದು ಅಲ್ಲೇ ಬದುಕಬೇಕು, ಓಡಾಡೋಕ್ಕೂ ಅಲ್ಲೇ ಮಾಡ್ಕೊಳ್ಬೇಕು ಅಂತೇಳಿ ಒಂದು ಪ್ಲಾನ್ ಇಟ್ಕೊಂಡು ಇಲ್ಲಿ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ. ಇದರ ಹಿಂದೆ ಪೂರ್ತಿಯಾಗಿ ಕುಮಾರಣ್ಣಂದೇನು ಉದ್ದೇಶ ಇದೆ ಅದೇ ಉದ್ದೇಶ ಇಟ್ಕೊಂಡೇ ಡಿ ಕೆ ಶಿವಕುಮಾರ್ ಶುರು ಮಾಡಿರೋದಾ, ಇಲ್ಲ ಕುಮಾರಸ್ವಾಮಿ ಅವರು ಪುಣ್ಯಕೋಟಿ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಮಾತ್ರ ಕೂಳವ್ಯಾಗ್ರ ಆ ಥರ ಕಾನ್ಸೆಪ್ಟ್ ಅನ್ನೋ ಇದೆಯಾ ಇಲ್ಲಿ?
ಇವತ್ತು ಎಲ್ಲ ಒಂದ್ ಕಡೆ ಎದ್ದು ಕಾಣಿಸ್ತಾ ಇದೆ. ಇವತ್ತು ಅವರು ಬಿಡದಿನೇ ಒಂದು ಟಾರ್ಗೆಟ್ ಮಾಡ್ತಾವ್ರೆ ಅಂದ್ರೆ ಅವ್ರದ್ದೆಲ್ಲೋ ಬೇಕಾದಷ್ಟು ಲ್ಯಾಂಡ್ ಇರಬೇಕು, ಲ್ಯಾಂಡ್ ಮಾಫಿಯಾ ಇರಬೇಕು, ಅಲ್ಲಿ ಗೋಮಾಳ ಜಮೀನುಗಳು ಜಾಸ್ತಿ ಇರಬೇಕು. ಅನಿತಾ ಕುಮಾರಸ್ವಾಮಿ 26 ಎಕರೆ ಜಮೀನಿದೆ ಅಂತ ಮಾತಾಡ್ತಾ ಇದ್ದಾರೆ. ಈಗ ಎಲ್ಲರಿಗೂ ಕಾನೂನು ಒಂದೇ ಅಲ್ವಾ? ಸಪ್ರೇಟ್ ಅವ್ರಿಗೊಂದು ಕಾನೂನು ನಮಗೊಂದು ಕಾನೂನು ಇರಲ್ಲ ಅಲ್ವಾ? ಇವತ್ತು ನಮ್ಮ ಪ್ರಶ್ನೆ ಏನು, ಇವತ್ತು ಅಲ್ಲಿರೋ ರೈತರು ಕೇಳ್ಕೊಂತ ಇರೋದೇನು, ಇವತ್ತು 8,600 ಸಣ್ಣ ರೈತರು ಇದ್ದಾರೆ. ಎಷ್ಟೆಷ್ಟು ಎಕರೆ ಇದೆ ಅವ್ರಿಗೆ? 5 ಕುಂಟೆ, 10 ಕುಂಟೆ, 15 ಕುಂಟೆ, 20 ಕುಂಟೆ, 30 ಕುಂಟೆ, 2 ಕುಂಟೆ, 3 ಕುಂಟೆ ಇದೆ. ಅದ್ರಲ್ಲಿ ಅವ್ರು ಏನ್ ಬೆಳ್ಕೊಂತ ಇದ್ರೆ ಮಿಶ್ರ ಬೆಳೆಗಳನ್ನ ಬೆಳ್ಕೊಂತ ಇದ್ದಾರೆ. ಅದನ್ನೇ ಅವಲಂಬಿಸ್ಕೊಂಡು ಅವ್ರು ತಿಂಗಳು 1 ಲಕ್ಷದಿಂದ 2 ಲಕ್ಷ ಅವ್ರ ಆದಾಯ ಮಾಡ್ಕೊಂಡು ಸಂತೃಪ್ತಿಯಾಗಿದ್ದಾರೆ. ಇವತ್ತು ನೀವು ನೋಡಿ, ಒಂದು ತೆಂಗಿನ ಮರ ಬೆಳೆಸಬೇಕಾದ್ರೆ ಆ ತೆಂಗಿನ ಮರದ ಕ್ವಾಲಿಟಿ ಯಾವುದು, ಅದು ತಂದು ಎಷ್ಟು ದಿವಸ ಉಳ್ಬೇಕು, 7 ವರ್ಷ ಅಲ್ಲಿವರೆಗೂ ಒಂದು ಮಗು ತರ ಕಾಪಾಡ್ಕೊಂಡ್ ಬರ್ತಾರೆ. ಒಂದ್ ಗಿಡಕ್ಕೆ ನೀರ್ ಬೆಳೆದ ಒಂದು ರೈತರ ಭೂಮಿಯಲ್ಲಿ ಒಂದು ಬೋರ್ ಹಾಕಿ ನೀರ್ ಸಿಕ್ತಂದ್ರೆ ಅವ್ರ ಜನ್ಮದ ಪುಣ್ಯ ಅಂತ ಪೂಜೆ ಮಾಡಿ ಕೊಂಡಾಡ್ತಾರೆ. ನೀರ್ ಸಿಕ್ಬಿಡ್ತಪ್ಪ ನಾ ಪುಣ್ಯವಂತ ಅಂತಂದ್ರೆ, ಅದೇ ಒಂದು ಬೋರ್ವೆಲ್ ಫೈಲೂರ್ ಆದ್ರೆ ನಾನು ಹತದೃಷ್ಟ, ನನಗೆ ನನ್ನ ಈ ಭೂಮಿ ನಮ್ ಕೈ ಇದೆ, ಬರಡು ಭೂಮಿ ಆಗಂತ ಕಣ್ಣೀರಿಕ್ಕಿ ಗೋಳಾಡ್ತಾನೆ. ಈ ರೈತರುಗಳು ಬೋರ್ವೆಲ್ ಫೈಲೂರ್ ಆದಾಗ ಎಷ್ಟೋ ಜನ ಆತ್ಮಹತ್ಯೆಗಳು ಮುಖ ಇದ್ದಾರೆ. ಅದನ್ನ ನಾವು ನೋಡಿದ್ವಿ ಜಲಂತವಾಗಿ. ಈ ರೀತಿ ಇದ್ದಾಗ ಇಷ್ಟು ಲಕ್ಷ 10 ಲಕ್ಷ ಮರಗಳು ಬೆಳೆಸಬೇಕಾದ್ರೆ ಆ ರೈತ ಬಲಿದಾನ ಆಗಿರ್ತಾನೆ, ಅಲ್ಲಿ ಬಲಿ ಕೊಟ್ಟಿರ್ತಾನೆ, ತನ್ನ ಜೀವನನೇ ಮುಡುಪಾಗಿ ಆ ತೋಟಕ್ಕಾಗಿ ಇಟ್ಟಿರ್ತಾನೆ ಸೀಮಿತವಾಗಿ. ಇವತ್ತು 10 ಲಕ್ಷ ಮರಗಳಿದಾವೆ, 6 ಲಕ್ಷ ಹಾಲು ಕರೀತಾರೆ. ಇವತ್ತು ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ರೇಷ್ಮೆ ಇದೆ, ಜೋಳ ಇದೆ, ರಾಗಿ ಇದೆ, ತರಕಾರಿ ಇದೆ. ಈ ತರ ಎಲ್ಲಾ ರೀತಿಯಾದ ಒಂದು ಅವಲಂಬಿತ ಆಗಿರೋಂಥ ರೈತರನ್ನ ನೀವು ಒಕ್ಲೆಪ್ಸ ಪ್ರಯತ್ನ ಪಡ್ತೀರ. ನಿಮ್ಮ ಒಂದು ಹಿತಾಸಕ್ತಿಗೋಸ್ಕರ ಅಲ್ಲಿರೋಂಥ ರೈತರ ಬಲಿ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಟೌನ್ಶಿಪ್ ಎಲ್ಲಿ ಮಾಡಿದ್ರು ಡೆವಲಪ್ಮೆಂಟ್ ಆಗೋದ, ಇಲ್ಲಿ ಸರ್ಕಾರದ ಅಂಡರ್ ಅಲ್ಲಿರೋಂಥ ಎಲ್ಲಿ ಬೇಕಾದ್ರೂ ಟೌನ್ಶಿಪ್ ಮಾಡಿ ತರ್ಬೋದು. ಇವತ್ತು ಚಂದ್ರಬಾಬು ನಾಯ್ಡು ಪಕ್ಕದ ರಾಜ್ಯಗಳನ್ನು ನೋಡ್ತಾ ಇದೀವಿ. ₹1 ಎಕರೆಗಳು ಕೊಟ್ಟು ಅವತ್ತು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಫ್ರೀ ಆಫ್ ಕಾಸ್ಟ್ ಆಗಿ ಲ್ಯಾಂಡ್ ಕೊಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ. ನೀವು ಡೆವಲಪ್ಮೆಂಟ್ ಮಾಡೋ ಹಿತಾಸಕ್ತಿ ಇದ್ರೆ 3 ವರ್ಷದಿಂದ ITBT ಕಂಪ್ನಿಯಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡಿದ್ವಿ ಸ್ವಲ್ಪ ಸಾಕ್ಷಿ ಗುಡ್ಡೆಗಳು ನಮ್ಗೆ ಹೇಳಿ. ITBT ಕಂಪ್ನಿಯಲ್ಲಿ ಇಷ್ಟು ಕಂಪ್ನಿಗಳು ತಂದು ಡೆವಲಪ್ಮೆಂಟ್ ಮಾಡಿದೀವಿ, ಇಷ್ಟು ಕಂಪ್ನಿಗಳು ಬಂದು ಇಲ್ಲಿ ಬಂಡವಾಳ ಹೂಡಿದೆ, ಇಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ವಿ ಅಂತೇಳಿ ಇವತ್ತವರೆಗೂ ನೀವು ಹೇಳ್ದಂತೆ ನಡೆದ್ರೆ, ನೀವು ಕೊಟ್ಟಂತ ಪ್ರಣಾಳಿಕೆಯಲ್ಲಿ ಇವತ್ತವರೆಗೂ 1-2 ಲಕ್ಷ ಉದ್ಯೋಗ ಸೃಷ್ಟಿ ಮಾಡಕ್ಕೆ ನಿಮ್ಮಲ್ಲಿ ಯೋಗ್ಯತೆ ಇಲ್ಲ. ಒಳ್ಳೊಳ್ಳೆ ಕಂಪ್ನಿಗಳು ಬಂದಿರೋ ದೇಶದಲ್ಲೇ ನಾಗೇಂದ್ರ, ಇಡೀ ದೇಶದಲ್ಲೇ ಮೊಟ್ಟ ಮೊದಲ AI ಸಿಟಿ ಮಾಡ್ತೀನಿ ನಾನು ದೇಶದಲ್ಲಿ ಎಲ್ಲುವಾಗ ಅಂತ ಸಿಟಿ ಮಾಡ್ತೀನಿ. ಅಭಿವೃದ್ಧಿ ವಿರೋಧಿಗಳ JDS-ನವ್ರು ನೀವು ಇವಾಗ ಈ ವಿಚಾರಕ್ಕೆ ಯಾವುದು ಈ ಅಭಿವೃದ್ಧಿ ಮಾಡಕ್ ಹೊಡ್ತಿದ್ದಾರೆ. ಅಭಿವೃದ್ಧಿ ಕೇಳ್ತಾ ಇದ್ರಿ, ಗ್ಯಾರಂಟಿ ಕೇಳ್ತಾ ಇದ್ರಿ, ಬೇಡ ಅಂತಿಲ್ಲ. ಈಗ ನೀವು ಸರ್ಕಾರದ ಪ್ರಣಾಳಿಕೆ ಪ್ರಕಾರ ನಡ್ಕೊಂತ ಇದ್ದೀರಾ, ನೋಡಿದಂತೆ ನಡೀತಾ ಇದ್ದೀರಾ. ಇವತ್ತು ITBT ಮಿನಿಸ್ಟರ್ ಕೈಯಲ್ಲಿತ್ತಲ್ಲ, ಏನಾದ್ರು ಒಂದು ಸಾಕ್ಷಿ ಗುಡ್ಡೆ ಕೊಡಿ, ITBT ತಂದಿಷ್ಟು ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡಿ ಅಂತ ಒಂದು ಅಂಕಿಅಂಶ ಕೊಡಿ ರಾಜ್ಯದ ಮುಂದೆ. ಇವತ್ತವರೆಗೂ ಕೊಟ್ಟಿರೋ ಅಂತ ಒಂದು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನೋಡಿದ್ವಿ ಹೊರತು ಒಂದು ಅಭಿವೃದ್ಧಿ ನೋಡಿಲ್ಲ ನಾವು ಇವತ್ತವರೆಗೂ. ಇವತ್ತು ಬೆಂಗಳೂರು ಅಭಿವೃದ್ಧಿ GBA ಮಾಡ್ಕೊಂಡ್ರಿ, BBMP ಇದನ್ನ ನೀವು GBA ಅಂತ ಮಾಡ್ಕೊಂಡ್ರಿ. 2024ರಲ್ಲಿ 7,000 ಕೋಟಿ ನೀವು ಅನುದಾನ ತಗೊಂಡ್ರಿ GBAಗೆ. ಬರೀ ನಾಮಕರಣ ಒಂದು ಬೋರ್ಡ್ ಮಾತ್ರ ಕೆಲವು ಇಲಾಖೆಗಳು. ಒಂದು ನಿಮಿಷ ಕೇಳಿಸ್ಕೊಂಬಿಡಿ. ಕೆಲವು ಇಲಾಖೆಗಳು ಹೇಗೆ ಅಂದ್ರೆ ನಾಗೇಂದ್ರ ಅವರೇ, ನಾನಿದ್ರು ನಿಜ, ನೀವಿದ್ರು ನಿಜ. ಈಗ ಮೈಕ್ರೋಸಾಫ್ಟ್ನೋ, ಇನ್ಫೋಸಿಸ್ನೋ, ಒರಾಕಲ್ನೋ, ಇನ್ಯಾವುದೋ ಕಂಪ್ನಿನೋ, ಇನ್ಯಾವುದೋ ಶಾರ್ಕ್ನೋ, ಇನ್ಯಾವುದೋ ಒಂದಷ್ಟು ಕಂಪನಿಗಳು ಇಲ್ಲಿ ಪ್ರಿಯಾಂಕ್ ಖರ್ಗೆ ಮಿನಿಸ್ಟರ್ ಆಗಿದ್ದಾರಾ, ಕೃಷ್ಣ ಬೈರೇಗೌಡರು ಮಿನಿಸ್ಟರ್ ಆಗಿದ್ದಾರಾ, ಇನ್ನೊಬ್ಬರು ಮಿನಿಸ್ಟರ್ ಆಗಿದ್ದಾರಾ ನೋಡಿಕೊಂಡು ಅದು ಡೆವಲಪ್ ಆಗಲ್ಲ. ಜಾಗತಿಕ ವಿದ್ಯಮಾನಗಳ ಮೇಲೆ ITBT ನಮ್ಮ ಕಣ್ಮುಂದೆ ಅಂಕಿಅಂಶಗಳು ಭೂಮಿ ಕೊಡ್ತೀನಿ ನಾನು, ಟ್ರಾಫಿಕ್ ಕಡಿಮೆ ಮಾಡ್ತೀನಿ ಅಂತ ಇರುವಾಗ. ಸರ್ ಒಂದು ನಿಮಿಷ, ಇದೇ ITBT ಕಂಪ್ನಿಗಳು ಬಂದು ಮನವಿ ಮಾಡ್ಕೊಂಡು ಸನ್ಮಾನ್ಯ DK ಶಿವಕುಮಾರ್ ಮುಂದೆ ಮನವಿ ಮಾಡಿದಾಗ ಕೊಟ್ಟಂತ ಉತ್ತರ ಏನು? DK ಶಿವಕುಮಾರ್ ಅವರು ರಸ್ತೆ ಕೊಡಿ, ನಮ್ಗೆ ನೀರ್ ಕೊಡಿ, ನಮಗೆ ಕರೆಂಟ್ ಕೊಡಿ, ನಮ್ಗೆ ಅಭಿವೃದ್ಧಿ ಮಾಡ್ಕೊಡಿ, ಇಂಡಸ್ಟ್ರಿ. DK ಶಿವಕುಮಾರ್ ಏನಂದ್ರು? ನಿಮ್ಗೆ ಇಷ್ಟ ಇದೆ ಈ ರೀತಿಯಾದ ಕಂಪ್ನಿಗಳಿಗೆ ನೀವು ಡಮ್ಕಿ ಹಾಕಿ ಈ ತರ ಎದುರಿಸುವಂತ ಪರಿಸ್ಥಿತಿ ನೀವು ಮಾಡಿದಿರಿ. ಇವತ್ತು ಬಿಡದಿಗೆ ಬನ್ನಿ ಅಂತ ಕರಿತಿದ್ದಾರೆ ಈಗ ಅವ್ರನ್ನ. ಅಲ್ಲ ತಗೋತೀನಿ ಬನ್ನಿ ಅಂತ ಕರಿತಿದಾರ ನೋಡಿ. ಅದನ್ನ ಹೇಳ್ತೇನೆ, ಇವತ್ತು ನೀವು ಬೆಂಗಳೂರೇ ಡೆವಲಪ್ಮೆಂಟ್ ಮಾಡಕ್ಕೆ ಅಸಹಾಯಕದ ಮಂತ್ರಿ ನೀವು, ಬೆಂಗಳೂರು ನಗರಾಭಿವೃದ್ಧಿ ಸಚಿವ ನೀವು, 7,000 ಕೋಟಿ GBA ಹಾಕೊಂಡ್ರಿ ನೀವು. ಒಂದೇ ಫುಟ್ಪಾತ್ ರೆಡಿ ಮಾಡಕ್ಕಾಗಿಲ್ಲ ಇವತ್ತು ನೀವು, ಒಂದು ಪಾರ್ಕ್ ಮಾಡಕ್ಕಾಗಿಲ್ಲ ಇವತ್ತು ನೀವು. ಇವತ್ತು ಕೆನಡಾದ ಪ್ರಜೆ ಬಂದ್ಬಿಟ್ಟು ಫುಟ್ಪಾತ್ ವಿಡಿಯೋ ಮಾಡಿ ಅವನು ಲೈವ್ ಮಾಡ್ತಾನೆ, ಈ ಫುಟ್ಪಾತ್ ಬೆಂಗಳೂರು ಫುಟ್ಪಾತ್ ನೋಡಿ ಹೆಂಗಿದೆ ಅಂತ. ಆ ಕೂಡಲೇ 24 ಗಂಟೆ BBMP ಕಮಿಷನರ್ ಹೋಗ್ಬಿಟ್ಟು ರೋಡ್ ಎಲ್ಲ ಕ್ಲೀನ್ ಮಾಡಿ ಅಂತ ಎಲ್ಲಾನು ನೌಕರನ್ನು ಕರ್ಕೊಂಡ್ ಬಂದು ಫುಟ್ಪಾತ್ ಮೇಲೆ ಕುತ್ಕೊಂಡು ಊಟ ಮಾಡಿ ವಿಡಿಯೋ ಮಾಡಿ ಹಂಚ್ತಾರೆ. ಇವತ್ತು ಅಂತ ಪರಿಸ್ಥಿತಿ ಬೆಂಗಳೂರು ಅಭಿವೃದ್ಧಿ ಸಚಿವರ ಕೈಲಿತ್ತು. ಇವತ್ತವರೆಗೂ ಬೆಂಗಳೂರು ಏನ್ ಅಭಿವೃದ್ಧಿ ಆಗಿದೆ? ಇವತ್ತು ಅಳವದಲ್ಲಿ ಸಾಯ್ತಾ ಇದ್ದಾರೆ. ಇವತ್ತು ರಸ್ತೆಗಳು ಆಗ್ಲಿಲ್ಲ. 10 ಲಕ್ಷ ಯಶವಂತ್ ಹೇಳ್ಬಿಡ್ತೀನಿ. ಯಶವಂತ್, ಈಗ ಪಾಯಿಂಟ್ ಏನಂತ ಹೇಳಿದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಮಾಡಿದ್ರು, ನಮ್ಮ ಸ್ನೇಹಿತರು ಹೇಳಿದ್ರು ನಮ್ಮ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ. ನಾನು ಇವರ ಸರ್ಕಾರದ ಯೋಗ್ಯತೆ ಬಗ್ಗೆ ಮಾತಾಡಲೇಬೇಕು. ಮಾತಾಡಿ, ನಾನು ನಿಮ್ಮ ಮಧ್ಯದಲ್ಲಿ ಏನಾದ್ರು ಮಾತಾಡೋದನ್ನ ತಾಳ್ಮೆಯಿಂದ ಕೇಳಿದ್ದೀನಿ, ತಾವು ಕೇಳಿ. 2006ರಲ್ಲಿ ನೀವು ಯೋಜನೆಯನ್ನ ತಂದ್ಬಿಟ್ರಲ್ಲ, ತಂದ್ಬಿಟ್ಮೇಲೆ ರೈತರು ವಿರೋಧ ಮಾಡಿದ್ರು ಅಂತ ಹೇಳಿದ್ರು, ಅಥವಾ ನೀವು ಸೋತು ಮನೆಗೆ ಹೋದ್ರು.
ರೆಡ್ ಝೋನ್ ಮಾಡಿ ಹೋಗ್ಬಿಟ್ರಿ. ಎಲ್ಲೋ ಝೋನ್ ಯಾಕೆ ಮಾಡಲಿಲ್ಲ? ಸರ್ಕಾರ ಇರ್ಲಿಲ್ಲಲ್ಲ, ಸರ್ಕಾರ ಮಾಡ್ತಾ ಇದ್ವಿ. ಇದ್ದಾಗಲೇ ಹೇಳ್ತಾ ಇದ್ರು ರೈತರು ವಿರೋಧ ಮಾಡಿದ್ರಲ್ಲ ಸ್ವಾಮಿ, ರೈತರು ವಿರೋಧ ಮಾಡಿದ್ರಲ್ಲ, ರೈತರು ವಿರೋಧ ಮಾಡಿದ್ರಲ್ಲ 2006 ಅವಾಗ ಬಿಟ್ವಿ ಅಂತ ಹೇಳಿದ್ರಲ್ಲ ಸ್ವಾಮಿ. ರೆಡ್ ಝೋನ್ ನೀವೇ ಮಾಡಿದ್ರಿ ತಾನೆ, ಅದನ್ನ ಲಿಫ್ಟ್ ಮಾಡಿ ಎಲ್ಲೋ ಝೋನ್ ಮಾಡಿ ಹೋಗ್ಬೋದಾಗಿತ್ತಲ್ಲ. ಅವಾಗ ಯೋಗ್ಯತೆ ಎಲ್ಲಿ ಹೋಗಿತ್ತು ನಿಮ್ ಸರ್ಕಾರದ್ದು? ಆಯ್ತಾ, ಒಂದ್ ನಿಮಿಷ, ನಂದು ಮುಗುದಿಲ್ಲ. ಅದಾದ ಮೇಲೆ ಮತ್ತೆ 2018 ನೀವೇ ಅಧಿಕಾರಕ್ಕೆ ಬಂದ್ರಿ, ರೈತ ಸಾಲ ಮನ್ನಾ ಮಾಡಿದ್ವಿ. ಒಂದ್ ನಿಮಿಷ ಸ್ವಾಗತ ಮಾಡ್ತೀನಿ. 2018 ಮತ್ತೆ ಬಂದ್ರಲ್ಲ, ಅವಾಗ ಆಗ್ಲಿಲ್ಲಪ್ಪ, 12 ವರ್ಷ ಬಿಟ್ಟು ಮತ್ತೆ ಬಂದ್ರಿ. ಮುಖ್ಯಮಂತ್ರಿ ನೀವೇ ತಾನೇ, ಮುಖ್ಯಮಂತ್ರಿಗಳು ನೀವೇ ತಾನೇ. 2018 ಬಂದ್ರಲ್ಲ, ಅವತ್ತು ತಪ್ಪು ಮಾಡಿದ್ದೀನಿ ನಾನು, ರೈತರಿಗೆ ಅವತ್ತಿಂದ ಹಿಡಿದು ಇವತ್ತರೆಗೂ ತೊಂದರೆ ಆಗಿದೆ ಅಂತ ಯಾಕೆ ನೀವು ಅವಾಗಾದ್ರೂ ನೀವು ಎಲ್ಲೋ ಝೋನ್ ಮಾಡ್ಬೋದಾಗಿತ್ತಲ್ಲ? ಒಂದು ಆಯ್ತಾ, ಯಾವ ಕಂಪನಿಯಿಂದ ಕಾಂಗ್ರೆಸ್ ಸರ್ಕಾರ ಏನಾದ್ರು ಡೆವಲಪ್ಮೆಂಟ್ಗೆ DPL ಕಂಪನಿಯಿಂದ 400 ಕೋಟಿ ರೂಪಾಯಿ ಹಣ ಕಟ್ಸ್ಕೊಂಡಿತ್ತ ಡೆವಲಪ್ಮೆಂಟ್ ಕೊಡ್ತೀವಿ ಅಂತ? ಯಾರು ಕಟ್ಸ್ಕೊಂಡಿದ್ದು? ನಿಮ್ ಸರ್ಕಾರ ಆಯ್ತಾ, ನೀವು ಕಟ್ಸ್ಕೊಂಡಿದ್ದು ಡೆವಲಪ್ಮೆಂಟ್ ಕೊಟ್ಟು. ಆ ದುಡ್ಡನ್ನ ಕಾಡಿ ಬೇಡಿ ಆ ಕಂಪನಿಯವ್ರ ಕಡೆ ಯಾವಾಗ ತಗೊಂಡೋದ್ರು? ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಹಣ ವಾಪಸ್ ತಗೊಂಡೋದ್ರು. ನೀವು 400 ಕೋಟಿ ಕಟ್ಸ್ಕೊಂಡಿದ್ದು ಡೆವಲಪ್ಮೆಂಟ್ ಯೋಜನೆ ತರಕ್ಕೆ ತಾನೆ. ಇವಾಗ ಯಾಕೆ ಸುಮ್ಮನೆ ಸುಳ್ಳು, ರೈತರ ಮುಂದೆ ಸುಳ್ಳು ಯಾಕೆ? ಒಂದು ಆಯ್ತಾ ಸರ್, ಇವರು ಯಡಿಯೂರಪ್ಪನವ್ರ ಕಾಲದಲ್ಲಿ ಅದಕ್ಕೆ ನಿಗದಿಪಡಿಸಿದಂತಹ ಬೆಲೆ 95 ಲಕ್ಷ ಎಕರೆಗೆ. ಇವತ್ತು ನಾವು ಅಂದ್ರೆ 2020ರಲ್ಲಿ 6 ವರ್ಷ ಆದ್ಮೇಲೆ 2 ಕೋಟಿ 14 ಲಕ್ಷ ನಾವು ಹೇಳ್ತಾ ಇದ್ದೀವಿ. ಜನರ ಮೇಲೆ ನಾವು ರೈತರ ಮೇಲೆ ಬಲವಂತ ಹೇರ್ತಾ ಇಲ್ಲ. ಅಧಿಸೂಚನೆ ಹೊಡಿಸಿದ್ದೀವಿ, ಹೊಡಿಸಿದ ತಕ್ಷಣ ಅದು ಅಂತಿಮ ಅಂತ ಅಲ್ಲ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಮಯಾವಕಾಶ ಕೊಟ್ಟಿದ್ದೀವಿ. ಹೇಳಿ ಸರ್, ಎಷ್ಟೋ ಕಡೆ ಆಗಿದೆ, ಬಿಟ್ಟಿರುವಂತ ಪ್ರಸಂಗಗಳು ಇವೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ನಿಮ್ಗೆ ಕಾಲಾವಕಾಶ ಕೊಟ್ಟಿದ್ದೀವಿ, ಆಕ್ಷೇಪಣೆ ಸಲ್ಲಿಸಿ. ಇಲ್ಲ ಅಂದ್ರೆ ಮುಕ್ತವಾಗಿ ನ್ಯಾಯಾಲಯ ಆಗಿದೆ. ಏನು ನಾವು ಏನ್ ನಿಮ್ ಮೇಲೆ ನಾವು ಬಲವಂತವಾಗಿ ನಾವು ಸವಾರಿ ಮಾಡ್ತಾ ಇಲ್ಲ. ಆಮೇಲೆ ಇಲ್ಲಿ ನಾವು ರೈತರು ಮೊನ್ನೆ ಇವತ್ತಿದೆ ವಿಡಿಯೋ ಬೇಕಾದ್ರೆ ತಾವು ತೆಗೆದು ನೋಡ್ಬೋದು. ಹೋದ ವರ್ಷ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳಾದಾಗ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ನಾನು ಮಾಡಿದಂತ ಯೋಜನೆ ರೈತರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಅದಕ್ಕೆ ಅಭಿವೃದ್ಧಿ ಪಡಿಸಿದಂತ 40% ಜಾಗ ರೈತರಿಗೆ ಕೊಡ್ತಿದ್ದೆ ನಾನು ಮಾಡಿದ್ರೆ ಅಂತ. ಅಲ್ಲಿಗೆ ನೀವು ಮಾಡ್ತೀರಾ 40% ಕೊಡ್ತೀರಾ, ನಾವು ಅದು ಇವತ್ತು 50% ಕೊಡ್ತಾ ಇದ್ದೀವಿ. ಈಗ ಅವಕಾಶ ಇದೆ, ಆಕ್ಷೇಪಣೆ ಸಲ್ಲಿಸಬಹುದು. ಪ್ರಾಥಮಿಕ ಅಧಿಸೂಚನೆ ಮತ್ತು ಅಂತಿಮ ಅಧಿಸೂಚನೆ ವ್ಯತ್ಯಾಸಗಳು ಇರ್ತವೆ. ಇದರಲ್ಲಿ ಪ್ರಾಥಮಿಕವಾಗಿ ಮಾಡಿದಾಗ ಆಕ್ಷೇಪಣೆ ಸಲ್ಲಿಸಬಹುದಾಗುತ್ತೆ. ಆಕ್ಷೇಪಣೆ ಸಲ್ಲಿಸಿದ್ರು ಅಂತ ನಾನು ಭಾವಿಸ್ತೀನಿ. ಯಾರು ಆಕ್ಷೇಪಣೆನೇ ಬಂದಿರಲಿಲ್ಲ, ಎಲ್ಲರೂ ಸರ್ವಾನುಮತದಿಂದ ಸರ್ವಸಮ್ಮತಿಯಾಗಿ ಕೊಟ್ಬಿಟ್ಟಿದ್ರು ಒಪ್ಪಿಗೆ ಅಂತ ನಾನು ಭಾವಿಸಲ್ಲ. ಇದರಲ್ಲಿ ಸಾಕಷ್ಟು ರೈತರ ಆಕ್ಷೇಪಣೆ ಆಗಿರ್ತವೆ. ಇತ್ಯರ್ಥ ಆಗಿದೆಯಾ ಅದು? ಆಕ್ಷೇಪಣೆಗಳಿಗೆ ಉತ್ತರ ಕೊಟ್ಟಿದೆ ಸರ್ಕಾರ? ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ ತಕ್ಷಣದಲ್ಲಿ ರೈತರು 3,500ಕ್ಕೂ ಹೆಚ್ಚು ಆಕ್ಷೇಪಣೆ ಸಲ್ಲಿಸುವ ಅವಧಿ ಒಳಗೇನೆ ಸಲ್ಲಿಸಿದ್ದಾರೆ. ಸಲ್ಲಿಸಿ 1.5 ವರ್ಷ ಆದ್ರೂ ಕೂಡ ಒಂದೇ ಒಂದು ಆಕ್ಷೇಪಣೆಯನ್ನು ಕೂಡ ನ್ಯಾಯಬದ್ಧವಾಗಿ ತೀರ್ಮಾನ ಮಾಡೋಕ್ಕಾಗಿಲ್ಲ. ಒಂದೇ ಒಂದು ಆಕ್ಷೇಪಣೆ ಇತ್ಯರ್ಥ ಮಾಡಿಲ್ಲ. ಬದಲಾಗಿ ಇಲ್ಲಿ ಏಪ್ರಿಲ್ 30ನೇ ತಾರೀಕು ಯೋಜನೆಗೆ ಅಪ್ರೂವಲ್ ಕೊಡುವಾಗ ಏಪ್ರಿಲ್ 30, 2026ರಲ್ಲಿ ಆಕ್ಷೇಪಣೆಗಳನ್ನ ಕಡೆಗಣಿಸಿ ನಾವು ಮುಂದುವರಿತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು? ಕೇರ್ ಮಾಡ್ತಾ ಇಲ್ಲ ಅಂತ. ಅದು ಆಕ್ಷೇಪಣೆ ಅನ್ನೋದು ಕಾನೂನುಬದ್ಧವಾದಂತ ಒಂದು ರೈತರ ಒಂದು ಇದು. ಅಂದ್ರೆ ಪ್ರಾಥಮಿಕ ಅಧಿಸೂಚನೆಯ ಸಂದರ್ಭದಲ್ಲಿ ಹೊರಡಿಸಿದ ಆಕ್ಷೇಪಣೆಯನ್ನ ಇವತ್ತು ಪೂರ್ತಿ ಕಾನೂನು ಬಾಹಿರವಾಗಿ 3,500 ಕುಟುಂಬಗಳು ಅಂದ್ರೆ ಒಪ್ಕೊಂಡಿದ್ದಾರೆ ಅಂತ ಸರ್. ಇದು ನಿಮ್ಗೆ 26 ಹಳ್ಳಿ ಇದೆಯಲ್ಲ, ಅವೆಲ್ಲ ಸಣ್ಣ ವಿಲೇಜ್ಗಳು. ಒಂದು ರೆವಿನ್ಯೂ ವಿಲೇಜ್ 9ರಿಂದ 10, 9 ಈ ಹೋಬಳಿದು 10, ಇನ್ನು ಆಂಬ್ಲೆಟ್ ವಿಲೇಜ್ಗಳೆಲ್ಲ ಇರೋದು. ಅದೆಲ್ಲ ಸೇರಿದ್ರು ಕೂಡ ಈ 3,500 ಕುಟುಂಬಗಳಿದಾವಲ್ಲ, ಈ 3,500 ಕುಟುಂಬಗಳ ಒಡೆತನದಲ್ಲಿ ಇರ್ತಕ್ಕಂಥ ಭೂಮಿ 80%ಕ್ಕಿಂತ ಹೆಚ್ಚು ಜಾಸ್ತಿ ಇದೆ. ಅಂದ್ರೆ ಈ 3,500 ಕುಟುಂಬಗಳು ಅಂದ್ರೆ 80%ಕ್ಕಿಂತ ಹೆಚ್ಚು ಭೂಮಿಗೆ ಆಕ್ಷೇಪಣೆ ಲಿಖಿತವಾಗಿ ಸಲ್ಲಿಸಿದ್ದಾರೆ. ಅಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಯಾರಿದ್ದಾರೆ ಅವರು 100%ಕ್ಕೆ 100% ವಿರೋಧ ದಾಖಲು ಮಾಡಿದ್ದಾರೆ. ಮತ್ತು ಬೇರೆಯವ್ರ ಗದ್ದೆನಲ್ಲಿ ಕೂಲಿ ಮಾಡಿಕೊಂಡು ಜೀವನ ಕಟ್ಕೊಂಡಿರ್ತಕ್ಕಂಥ ಸುಮಾರು ಜನ ಇದ್ದಾರೆ, ಅವರು ಕೂಡ ವಿರೋಧ ಮಾಡಿದ್ದಾರೆ ಹೋಗುತ್ತೆ ಅಂತ. ಇದರಲ್ಲಿ ಪರವಾಗಿರೋರು ಯಾರು ಅಂದ್ರೆ ಕಾಂಗ್ರೆಸ್ ಪಕ್ಷದವರು
ಕೆಲವು ಆಸೆ ಆಮಿಷಗಳನ್ನ ತೋರಿ ರಿಯಲ್ ಎಸ್ಟೇಟ್ ಯಾಕೆ ಸರ್ ಅದು ಆ ಥರ ಎಲ್ಲ ಮಾತಾಡ್ತೀರಿ? ಅದು ನನ್ನ ಹತ್ರ ದಾಖಲೆಗಳಿದೆ ನನ್ನ ಹತ್ರ ದಾಖಲೆ ಇದೆ ನನ್ನ ಹತ್ರ ದಾಖಲೆ ಇದೆ ನನ್ನ ಹತ್ರ ಇದೆ ದಾಖಲೆ ನನ್ನ ಹತ್ರ ದಾಖಲೆ ಇದೆ. ನಾವು ವಿಚಾರ ತಿಳಿಸ್ತಾ ಇದ್ದೀವಿ, ನೀವು ಇದನ್ನ ಸುಮ್ನೆ ಕಾಂಗ್ರೆಸ್ನವರು ಇಲ್ಲ, ನೀವು ಒಂದು ನಿಮಿಷ ಕೇಳಿ. ಕಾಂಗ್ರೆಸ್ನವರು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ? ಯಾರು ರೈತರೇ ಇಲ್ಲ. ಕಾಂಗ್ರೆಸ್ನವರು ಅಂತ ಹೇಳೋದು ಡಿ ಕೆ ಶಿವಕುಮಾರ್ ಅವರು ಯಾರು ಅಲ್ಲಿ ರೈತರೇ ಇಲ್ಲ, ಯಾರು ವ್ಯವಸಾಯ ಮಾಡ್ತಾ ಇಲ್ಲ, ಇರುವುದೆಲ್ಲ ಬಂಜರು ಭೂಮಿ ಅಂತ ಹೇಳಿದ್ರಲ್ಲ. ಡಿ ಕೆ ಶಿವಕುಮಾರ್ ಅವರು ಹೇಳಿದಾರಾ? ಹೌದು, ಹೇಳಿದ್ದಾರೆ. ಬಂದು ಹೇಳಿದ್ರಾ? ಟಿವಿನಲ್ಲಿ ಹೇಳಿದಾರ್ರಿ, ಇವ್ರ ಹತ್ರನೇ ಹೇಳಿದ್ದಾರೆ. ಯಾಕೆ ನಿಮ್ಗೆ ಗೊತ್ತಿಲ್ಲ? ನೋಡ್ಬೇಕು ನೀವು. ಹೇಳಿದಾರಲ್ಲ? ನೋಡಿ ನೀವು. ಉಡಾಫೆ ಮಾತಾಡಬೇಡಿ. ಬಂಜರು ಭೂಮಿ ಒಬ್ಬನೇ ಒಬ್ಬ ರೈತ ಇಲ್ಲ, ಇಲ್ಲಿ ಯಾರು ವ್ಯವಸಾಯನೇ ಮಾಡ್ತಾ ಇಲ್ಲ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲ. ಇದು ಸುಳ್ಳು, ಇವತ್ತು ಸುಳ್ಳು ಮಕ್ಕಳು ಹೇಳ್ತಾರೆ. ಹೇಳ್ತಾರ ಅವ್ರ ಮಾತನ್ನ ಹೇಳಕ್ ಸಾಧ್ಯ ಇಲ್ಲ. ಆ ರೀತಿ ಇವತ್ತು ಇಡೀ ಜಗತ್ತಿಗೆ ಜಗತ್ ಜಾಹೀರಾಗದೆ ಅಲ್ಲಿ ಎಂತ ಒಂದು ಹಸಿರಿದೆ, ಮಲ್ನಾಡಿದೆ ಅಂತ. ಪ್ರಾಥಮಿಕ ಅಧಿಸೂಚನೆ ಸಂದರ್ಭದಲ್ಲಿ ಹೊರಡಿಸಿದ ಆಕ್ಷೇಪಣೆಯನ್ನ ಪೂರ್ತಿಯಾಗಿ ಅಪ್ರಜಾಸತ್ತಾತ್ಮಕವಾಗಿ ಸರ್ವಾಧಿಕಾರಿ ಪ್ರಕಾಶ್ ಅವರೇ, ಜನಗಳ ಮಾತೇನು ಪ್ರಕಾಶ್ ಅವರೇ? ಈಗ ಇದು ಕಾಂಗ್ರೆಸ್, JDS, ಕುಮಾರಣ್ಣ, ಶಿವಕುಮಾರ್ ಬಿಟ್ಬಿಡಿ, ಜನಕ್ಕೆ ನಿಜವಾಗಿ ನಮ್ಮ ಜಮೀನು ಉಳಿದ್ರೆ ಸಾಕು ಅಂತ ಇದೆಯಾ? 2 ಕೋಟಿ ಬಾಳ್ತಿತ್ತು ಜಮೀನು, ನಮ್ದು ಸರ್ಕಾರದ ಬೆಲೆ 1.5 ಕೋಟಿ ಬಾಳ್ತಿತ್ತು, ಮಾರ್ಕೆಟ್ ಬೆಲೆಯಲ್ಲಿ 4 ಕೋಟಿನೋ 5 ಕೋಟಿ ಬಾಳ್ತಿತ್ತು. ನನಗೆ 5 ಕೋಟಿ 6 ಕೋಟಿ ಕೊಟ್ಟುಬಿಟ್ರೆ ಬಿಡದಿನೂ ಬೇಡ, ಈ ಊರು ಬೇಡ, ನಾನು ಎಲ್ಲೋಗಿ ಜೀವನ ಕಟ್ಕೋತೀನಿ, ನಾನು ಎಲ್ಲೋಗಿ ಜಮೀನು ಕೊಂಡ್ಕೋತೀನಿ, ಇನ್ನೇನೋ ಮಾಡ್ಕೋತೀನಿ. ಇದರಲ್ಲಿ ಈ ಸ್ಥಿತಿಲಿ ಯಾರಾದರೂ ಇದ್ದಾರಾ ಅಂತ? ಖಂಡಿತವಾಗ್ಲೂ ಇಲ್ಲ ಸರ್. ನಾವೇನು 76% ರೇಟ್ ಇದ್ದೀವಿ, ಅಬ್ಜೆಕ್ಷನ್ ಹಾಕಿದೀವಿ, ಅಷ್ಟು ಜನ ಒಂದು ಬದುಕು ಕಟ್ಕೊಂಡಿದೀವಿ. ಓಕೆ, ಸಣ್ಣ ಸಣ್ಣ ಜಮೀನು ತಮ್ಮದೇ ಆದ ಒಂದು ಸ್ವಂತ ಬದುಕು ಕಟ್ಕೊಂಡಿದೀವಿ. ಆ ಬದುಕು ನಾವು ಯಾವ್ದೇ ಕಾರಣಕ್ಕೂ ಕಳ್ಕೊಳಕ್ಕಿಲ್ಲ. ನೀವು ಎಷ್ಟೇ ಹಣ ಕೊಟ್ಟರು ನಮ್ಗೆ ಹಣದ ಅವಶ್ಯಕತೆ ಇಲ್ಲ, ಬದುಕ್ಬೇಕು. ಹಣ ಬಂದಿರೋದು ನಿಲ್ಲಲ್ಲ. ಯಾಕಂದ್ರೆ ಕುಟುಂಬದಲ್ಲಿ ಏನಾಗುತ್ತೆ, 1 ಎಕರೆ ಇರೋರ್ಗೆ 2 ಕೋಟಿ ದುಡ್ಡು ಕೊಡ್ತಾರೆ ಅನ್ಕೊಳ್ಳಿ, 2 ಮಕ್ಳು ಇರ್ತಾರೆ, ಹೆಣ್ಮಕ್ಳುಗಳು ಭಾಗಕ್ಕೆ ಬರ್ತಾರೆ. ಸೊ ಸಹಜವಾಗಿ ಅದು ಡಿವೈಡ್ ಆದಾಗ ಆ ಹಣದಲ್ಲಿ ಏನೋ ಅವ್ರನ್ನ ಲೈಫ್ ಕಟ್ಕೊಳಕ್ ಆಗಲ್ಲ, ಮತ್ತೆ ಇನ್ನೊಂದ್ ಕಡೆ ಹೋಗಿ ಜಮೀನ್ ತಗೊಂಡ್ ಮತ್ತೆ ವ್ಯವಸಾಯ ಮಾಡಕ್ ಆಗಲ್ಲ. ನಾವು ಸಣ್ಣ ಜಮೀನೆಲ್ಲ ತುಂಬಾ ಚೆನ್ನಾಗಿ ಬದುಕು ಕಟ್ಕೊಂಡಿದ್ದೀವಿ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಅನೇಕ ಪ್ರೈವೇಟ್ ಪ್ಲೇಯರ್ಸ್ ಇದ್ದಾರೆ ಬೆಂಗಳೂರಿಗೆ ಹೊಂದಿಕೊಂಡಂತೆ, ಲೀಗಲ್ ಲೇಔಟ್ ಮಾಡೋರು, ಇಲ್ಲೀಗಲ್ ಲೇಔಟ್ ಮಾಡೋರು ಸಾವಿರಾರು ಜನ ಇದ್ದಾರೆ. ಬಿಲ್ಡರ್ಗಳು, ಡೆವಲಪರ್ಗಳು ಬೇಕಾದಷ್ಟು ಜನ ಇದ್ದಾರೆ. ಇದೇ ಬಿಲ್ಡರ್ಗಳು ಬಂದು, ಖಾಸಗಿಯವರು ಬಂದರು, 2 ಕೋಟಿಗೆ ತಗೋತೀನಿ, 2.5 ಕೋಟಿಗೆ ತಗೋತೀನಿ, 3/4 ಕೋಟಿಗೆ ತಗೋತೀನಿ, 1 ಕೋಟಿಗೆ ತಗೋತೀನಿ ಅಂದಾಗ ಬಿಡದಿಲ್ ಯಾರು ಜಮೀನೇ ಕೊಟ್ಟಿಲ್ವಾ? ಅಲ್ಲಿ ಲೇಔಟ್ಗಳಾಗ್ಲಿಲ್ವಾ? ಪ್ರೈವೇಟ್ ಅವ್ರು ತಗೊಂಡಾಗ ತೆಂಗಿನ ತೋಟ, ಅಡಿಕೆ ತೋಟ, ಖಾಸಗಿಯವ್ರು ತಗೊಂಡ್ಬಿಟ್ರೆ ಬಂಜರು ಭೂಮಿ ಆಗಿತ್ತಾ? ಅದು ಅವ್ರ ಲೇಔಟ್ಗಳೇ ಮಾಡಿಲ್ವಾ ಈ ಭಾಗದಲ್ಲಿ? ನೀವೇ ಹೇಳಿದ್ರಿ, ಎಲ್ಲಿ ಕೆಂಪೇಗೌಡ ಲೇಔಟ್ ಹೇಳಿದ್ರಿ, ಹೌಸಿಂಗ್ ಲೇಔಟ್ಗಳು ಹೇಳಿದ್ರಿ, 100 ತೋರಿಸ್ಬಿಡ್ತೀನಿ ಆ ಕಡೆ, ರಾಮಚಂದ್ರನು ಸೇರಿಸ್ಕೊಂಡೆ ನಾನು ಮಾತಾಡ್ತೀನಿ ಬೇಕಾದ್ರೆ. ಇವೆಲ್ಲ ಆದಾಗ ಅವತ್ತಿಗಲ್ಲಿ ಜಮೀನ್ ಫ್ಲಾಟ್ ಮಾಡಲಿಲ್ಲ, ಅವತ್ತಿಗಲ್ಲಿ ಗಿಡ ಮರನ ಉರುಳಿಸ್ಲಿಲ್ಲ, ಬುಲ್ಡೋಸರ್ ಬರಲಿಲ್ಲ, JCB ಬರಲಿಲ್ಲ, ರಸ್ತೆ ಆಗಲಿಲ್ಲ. ಅವತ್ತಿಗೆ ಅದು ಮಲೆನಾಡಲ್ಲ, ಅವತ್ತು ಮಲೆನಾಡಲ್ಲ, ಅದು ಬರದನಾಡೋದು. ಈ ಸರ್ಕಾರ ಆಕ್ಯುಪೈ ಮಾಡ್ಕೊಂಡ್ಬಿಡ್ತೀವಿ ಅಂದ ತಕ್ಷಣ ಅದು ಇದ್ದಕ್ಕಿದ್ದಂತೆ ಮಲೆನಾಡಾಗುತ್ತಾ? ದುಡ್ಡು ಮೇಲೆ ಏನಾಗಿದೆ ಅಂದ್ರೆ, ಈ ಭಾಗದಲ್ಲಿ ಏನಾಗಿದೆ ಅಂದ್ರೆ, ಪೂರ್ವದಲ್ಲಿ ಸುವರ್ಣಮುಖಿ ನದಿ ಮತ್ತು ಪಶ್ಚಿಮದಲ್ಲಿ ವೃಷಭಾವತಿ ನದಿ ಇರೋದ್ರಿಂದ ನೀವು ವ್ಯವಸಾಯಕ್ಕೆ ತುಂಬಾ ಯೋಗ್ಯವಾದ ಭೂಮಿ ಇದೆ, ನೀರಾವರಿ ಇದೆ. ಬೇರೆ ಭಾಗದಲ್ಲಿ ಇಷ್ಟು ನಿಂತ್ಕೊಂಡ ಪ್ರಕಾಶ್ ಅವರೇ, ನಾನು ಪ್ರಾಕ್ಟಿಕಲಿ ಕೇಳ್ತಾ ಇದ್ದೀನಿ. ಪ್ರಕಾಶ್ ಅವರೇ, ಖಾಸಗಿ ಒಂದು ಸೂಟ್ ಕೇಸ್ ಇಟ್ಕೊಂಡು ಬಂದು ನಿಂತ್ಕೋತಾನೆ, ನೀನ್ ಜಮೀನ್ಗೆ 3 ಕೋಟಿ ಕೊಡ್ತೀನಿ ಕೊಡು, 2.5 ಕೋಟಿ ಕೊಡ್ತೀನಿ ಕೊಡು, 4 ಕೋಟಿ ಕೊಡ್ತೀನಿ ಕೊಡು, ಕೊಟ್ಟೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಪ್ರೂವ್ ಮಾಡ್ತೀನಿ ಅದನ್ನ ಬೇಕಾದ್ರೆ. ಕೊಟ್ಟಿಲ್ವಾ ಜನ? ನಮ್ಮ ಭಾಗದಲ್ಲಿ ಹೇಳ್ತಾ ಈಗ ಏನ್ ಕೆಲವು ಲ್ಯಾಂಡ್ ರೈತರುಗಳು 24% ಕೊಟ್ಟಿದಾರಲ್ಲ ಕನ್ಸಲ್ಟಿಂಗ್ ಬೇಕು, ನಮ್ಗೆ ಅಭಿವೃದ್ಧಿ ಬೇಕು ಅಂತ. ರೆಡ್ ಝೋನ್ ಡಿಲೀಟ್ ಮಾಡ್ಬಿಟ್ಟು ಅವ್ರಿಗೆ ಅವಕಾಶ ಮಾಡ್ಕೊಂಡು ಅವ್ರ ಅಭಿವೃದ್ಧಿ ಮಾಡ್ಕೊಂಡು ನಮ್ದೇನು ವಿರೋಧ ಇಲ್ಲ. ನಾವು 10 ಗುಂಟೆ 20 ಗುಂಟೆ ನಾವು ಬದುಕು ಕಟ್ಕೊಂಡು ನಮ್ಮ ಬದುಕು ಯಾಕೆ ಕಿತ್ತಾಕ್ತೀರಾ? ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ಬಡಾವಣೆ ಮಾಡಬೇಡಿ ಅಂತ ಹೇಳ್ತಾರ, ಕೈಗಾರಿಕೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಯಾರ ಅವಶ್ಯಕತೆ ಇದೆ ಏನ್ ಕೇಳ್ತಾರೆ? ನಮ್ಮ 24% ದೊಡ್ಡ ರೈತರುಗಳು ಕೇಳ್ಕೊತಾರ, ಲೇಔಟ್ ಬೇಕು, ನಾವು ಪೆಟ್ರೋಲ್ ಬಂಕ್ ಬೇಕು, ಇಂಡಸ್ಟ್ರಿ ಬೇಕು ಅಂತ ಕೇಳ್ತಾವ್ರಲ್ಲ, ಕಮರ್ಷಿಯಲ್ ಬೇಕು ಅಂತ. ಯಾರ ಅವಶ್ಯಕತೆ? ಪ್ರಕಾಶ್ ಪುಡಾರಿಗಳು ಕೇಳ್ತಾ ಇದ್ದಾರಾ? ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದಾರಾ? ಕಾಂಗ್ರೆಸ್ ಕಾರ್ಯಕರ್ತರು ಕೇಳ್ತಿದ್ದಾರಾ? ಪ್ರಕಾಶ್ ಅವರೇ, ಪ್ರಕಾಶ್ ಅವರೇ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಕಾರ್ಯಕರ್ತರು, ಪುಡಾರಿಗಳು ಈ ತರದವ್ರು ಕೇಳ್ತಾ ಇದ್ದಾರಾ ಜಮೀನ್ ಕೂಡ ರೆಡಿ ಇದೀವಿ ಅಂತ, ಅಥವಾ ಜೆನ್ಯೂನ್ ರೈತರ ಅವರು? ಜಿನಿಯನ್ ರೈತರ ಪುಡಾರಿಗಳಲ್ಲಿ ಯಾರು ಇಲ್ಲ. ಓಕೆ, ಕಾಂಗ್ರೆಸ್ನವರು ಮುಖಂಡರುಗಳು ಸ್ವಲ್ಪ ಮುಂಚೂಣಿ ವಹಿಸ್ಕೊಂಡಿದ್ದಾರೆ. ಓಕೆ, ನಾನು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತನೇ. ನಾನು 2023 ಇದೇ ಕಾಂಗ್ರೆಸ್ ಪಕ್ಷ ಸಕ್ರಿಯವಾಗಿ ಚುನಾವಣೆ ಮಾಡಿದಂತ ವ್ಯಕ್ತಿನೇ. ಓಕೆ, ಇದು ಏನಾಗಿದೆ ಸ್ವಲ್ಪ ಅಕ್ವೇಷನ್, ಯಾಕಂದ್ರೆ ಇಲ್ಲಿ ಸ್ವಲ್ಪ ಶಾಸಕರು ಮತ್ತೆ ಇನ್ನು ಸುವರ್ಣ ಸಚಿವರು, ಸಾರಿ ನಮ್ಮ DK ಶಿವಕುಮಾರ್ ಈ ತರ ಪ್ರಭಾವಕ್ಕೆ ಒಳಗಾಗಿರುವಂತ ರೈತರುಗಳು ಅವರೆಲ್ಲ ಯಾರು ಪುಡಾರಿಗಳಲ್ಲ. ಅವರು ಒಪ್ಪಿಕೊಂಡ್ರೆ ನಮ್ಗೆ ಅಭಿವೃದ್ಧಿ ಬೇಕು, ನಮ್ ಲೇಔಟ್ ಬೇಕು, ನಮ್ಗೆ ವ್ಯವಸಾಯ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಾವೇನ್ ಹೇಳ್ತಾ ಇದೀವಿ, ನೀವು ಝೂಮ್ ಲಿಫ್ಟ್ ಮಾಡಕ್ಕೆ 15 ವರ್ಷ
ಒಂದ್ಸಲ CDP ಮಾಸ್ಟರ್ ಪ್ಲಾನ್ ಚೇಂಜ್ ಮಾಡಕ್ ಅವಕಾಶ ಇದೆ. 20 ವರ್ಷ ಆಗಿದೆ, ಮಾಸ್ಟರ್ ಪ್ಲಾನ್ ಚೇಂಜ್ ಮಾಡಿ. ಯಾರು ಅವಶ್ಯಕತೆ ಇದೆ ಬಡಾವಣೆ ಕೇಳ್ತಾರೋ ಲೇಔಟ್ ಕೇಳ್ತಾರೋ ಮಾಡ್ಕೊಳಕ್ ಮುಕ್ತವಾಗಿ ಅವಕಾಶ ಮಾಡ್ಕೊಳ್ಳಿ. ನಾವು ಬದುಕು ಕಟ್ಕೊಂಡಿದೀವಿ, ನಾವ್ ಈ ಬದುಕು ಯಾವ್ದೇ ಕಾರಣಕ್ಕೂ ಹಣದಿಂದ ಅದು ಏನಾಗ್ಬಿಡುತ್ತೆ ಅಂದ್ರೆ ಈಗ ಸರ್ಕಾರದಲ್ಲಿ ಪ್ರಕಾಶ್ ಸರ್ಕಾರ ಒಂದ್ ದೊಡ್ಡ ಪ್ಲಾನ್ ಮಾಡ್ಕೊಳುತ್ತೆ ಅಂತ ಅಂದ್ಕೊಳ್ಳಿ. XYZ ಸರ್ಕಾರ, ಕುಮಾರಣ್ಣ ಮಾಡಿದ್ರು ಇದೇ ಮಾತೆ, ಸಿದ್ದರಾಮಯ್ಯನವರು ಮಾಡಿದ್ರು ಇದೇ ಮಾತೆ, ಯಡಿಯೂರಪ್ಪ ಮಾಡಿದ್ರು ಇದೇ ಮಾತೆ. ನಂದು ಒಂದು ದೊಡ್ಡ ಪ್ಲಾನ್, 20,000 ಎಕರೆ ಬೇಕು ನನಗೆ, ಇಲ್ಲಿ ಇಂಥ ಎಕರೆಯಲ್ಲಿ ಇಂತಿಂಥ ಜಾಗದಲ್ಲಿ ಇಂಥ ಫ್ಯಾಕ್ಟ್ರಿ ಬರುತ್ತೆ, ಸ್ಕೂಲ್ ಬರುತ್ತೆ, ಆಟದ ಮೈದಾನ ಬರುತ್ತೆ, ಮಾಲ್ ಬರುತ್ತೆ, ಮೆಟ್ರೋ ಬರುತ್ತೆ, ರೋಡ್ ಬರುತ್ತೆ, ಆಟೋ ಸ್ಟ್ಯಾಂಡ್ ಬರುತ್ತೆ, ಒಂದು ಪ್ಲಾನ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಯಾರೋ ಮಧ್ಯದಲ್ಲಿ ನಾನು ಕೊಡಲ್ಲ, ಇನ್ಯಾರೋ ಎಡ್ಜಲ್ಲಿ ನಾನು ಕೊಡಲ್ಲ, ಈ ತರ ಆದಾಗ ಪ್ಲಾನ್ ಮಾಡ್ಕೊಳ್ಳೋದು ಹೇಗೆ ಒಂದು ಸರ್ಕಾರ ಅಂತ ಯಾರಿದ್ರು? ಪ್ರಕಾಶ್ ಅವರೇ. ಹಾ ಸರ್, ವಹಿಸ್ಬೇಕಾಗ್ತದೆ. ಫೈನ್ ಎಲ್ಲ ಯಾರಿದ್ರು ಪ್ಲಾನ್ ಮಾಡೋದು ಹೇಗೆ? ಮಧ್ಯದಲ್ಲಿ ಕೆಲವರು ಕೊಡ್ತಾರೆ, ಕೆಲವರು ಕೊಡಲ್ಲ ಅಂದಾಗ ಬೌಂಡ್ರಿ ಫಿಕ್ಸ್ ಮಾಡೋದು ಹೇಗೆ ಅಂತ ನಾವೇನ್ ಹೇಳ್ತಾ ಇದೀವಿ ಇದಕ್ಕೆ ಅಂತಂದ್ರೆ, ವ್ಯವಸಾಯಕ್ಕೆ ಯೋಗ್ಯ ಬಂಜರು ಭೂಮಿ ಮತ್ತೆ ನಮ್ಮ ರಾಮ ತಾಲೂಕು ಇನ್ನೂ ಸಾಕಷ್ಟು ಅಲ್ಲಿ ತಗೊಂಡ್ ಮಾಡಿ, ನೀವು ಮಳೆ ಆಶ್ರಿತ ಭೂಮಿಗಳು ತಗೊಂಡ್ ಮಾಡಿ. ಎಷ್ಟು ನೆರಾವರಿ ಭೂಮಿನ ಯಾಕೆ ತಗೊಳ್ತೀರಾ? ನಮ್ಮ ತಾಲೂಕಲ್ಲಿ ಸಾಕಷ್ಟು ಭೂಮಿ, ನದಿ ನೀರಿನ ಮೂಲ ಇಲ್ಲಿರುವಂತ ಭೂಮಿಗಳು ಬಹಳ ಇದೆ. ಇದ್ರ ಮಧ್ಯದಲ್ಲಿ ಪ್ರಕಾಶ್ ಒಂದು ಒಳ್ಳೆ ಕ್ವಶನ್ ರೈಸ್ ಮಾಡ್ತಾ ಇದ್ರು. ಒಂದೇ ನಿಮಿಷ ಪ್ರಕಾಶ್ ಅವರು ಒಂದು ಒಳ್ಳೆ ಕ್ವಶನ್ ರೈಸ್ ಮಾಡ್ತಾ ಇದ್ರು. ಹೌಸಿಂಗ್ ಲೇಔಟ್ಗಳು, ಕೆಂಪೇಗೌಡ ಲೇಔಟ್, ಇನ್ನೊಂದು ಮತ್ತೊಂದು, ಇದೆಲ್ಲ ಜಮೀನ್ ಮಾಡಿ ಸೈಟ್ಗಳು ಮಾಡಿ ಅದಿನ್ನೂ ಜಾಸ್ತಿ ಬೆಲೆ ಆಗಲಿ ಅಂತ ಇಡೋದಾ? ಮೂಲಭೂತ ಸೌಕರ್ಯ ಈಗ ಇದೇ ಕೆಂಪೇಗೌಡ ಲೇಔಟ್ಗೆ ಜನ ಮೂವ್ ಆಗಿದ್ದಾರಾ? ಹೌಸಿಂಗ್ ಲೇಔಟ್ಗಳಿಗೆ ಜನ ಇಲ್ಲ, ಸೈಟ್ ತೊಗೊಂಡ್ಬಿಟ್ಟಿದ್ದಾರೆ ಅಂದಾಗ ಸರ್ಕಾರ ಸೌಲಭ್ಯಗಳನ್ನು ಕೊಡಲ್ಲ. ಯಾರ ಕಾಲದಲ್ಲಿ ಕೆಂಪೇಗೌಡ ಲೇಔಟ್ ಆಗಿರಲಿ, ಸೌಲಭ್ಯ ಕೊಡೋ ಒಂದು ರೋಡ್ ಮಾಡಿಬಿಡ್ತಾರೆ, ಬಿಟ್ಬಿಡ್ತಾರೆ. ಅದಕ್ಕೊಂದು ಒಳ್ಳೆ ಬಸ್ ಸ್ಟಾಪ್ ಸಿಗಲ್ಲ ನಿಮಗಲ್ಲಿ, ಒಂದು ಆಸ್ಪತ್ರೆ ಸಿಗಲ್ಲ ನಿಯರ್ ಬೈ. ಈ ಥರದ್ದಿದ್ದಾಗ ಎಕ್ಸ್ಟ್ರಾ ಬಿಡದಿ ಯಾಕೆ? ಇಲ್ಲಿ ಲೇಔಟ್ಗಳಿಗೆ ಜನ ಬರಲ್ಲ, ಸೈಟ್ಗಳು ಇಟ್ಕೊಂಡು ಬೆಲೆ ಜಾಸ್ತಿ ಆಗಲಿ, ಬರೀ ದುಡ್ಡು ಅಷ್ಟೇ ಇದೆಯಾ ಇಲ್ಲಿ? ಅಲ್ಲ, ಈ ವಾಸ್ತವಿಕತೆ ರಿಯಾಲಿಟಿ ಇದು. ಅವ್ರು ಹೇಳಿದ್ದೇನು ಹೇಳ್ತಿದ್ರೆ, ನೀವೇನು ಹೇಳ್ತಿದ್ರೆ ರಿಯಾಲಿಟಿ. ಇವತ್ತೇನಾಗ್ತಾ ಇದೆ, ಸರ್ಕಾರದಲ್ಲಿ ಬರೇ ಒಂದು ಗ್ಯಾರಂಟಿ ಯೋಜನೆಯನ್ನು ಕೈಯಲ್ಲಿ ಇಟ್ಕೊಂಡು ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ. ಇವತ್ತು ಬೆಂಗಳೂರು ಅಂತ ನಗರ ಇವತ್ತು ವಿದೇಶಗಳಿಂದ ಬಂದು ಹರಾಜಾಗಂಥ ಪರಿಸ್ಥಿತಿ ಇದೆ. IT-BT ಕಂಪ್ನಿಗಳು ಇವತ್ತು ಟ್ರೀಟ್ಫಾರ್ಗಳು ಮಾಡೋಂಥ ಪರಿಸ್ಥಿತಿ ಇದೆ. IT-BT ಕಂಪ್ನಿಗಳು ಬೆಂಗಳೂರು ಅಂದರೆ ಎದುರಂಥ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಇವತ್ತು ಬೆಂಗಳೂರು ನಗರದಲ್ಲಿರೋಂಥ ಅಪಾರ್ಟ್ಮೆಂಟರು ಕೂಡ ಎದುರ್ತಾ ಇದ್ದಾರೆ. ಬೆಂಗಳೂರು ಮಳೆ ಬಂದರೆ ಏನಾಗಬೇಕು, ನಾವೆಲ್ಲ ಹೆಂಗೆ ಸಾಯ್ತೀವಿ ಅಂತ. ನೀವು ನೋಡಿರ್ಬೋದು, ಮೊನ್ನೆ ಅಪಾರ್ಟ್ಮೆಂಟ್ಸ್ ಅಸೋಸಿಯೇಷನ್ ಅವರು ಸನ್ಮಾನ್ಯ DK ಶಿವಕುಮಾರ್ ಅವರು ಬಂದು ಒಂದು ಪತ್ರ ಕೊಡ್ತಾರೆ, ದಯಮಾಡಿ ನಮಗೆ ರಕ್ಷಣೆ ಕೊಡಿ, ಮಳೆ ಬಂದರೆ ಅಪಾರ್ಟ್ಮೆಂಟ್ಗಳು ಮುಳುಗೋಗ್ತಾ ಇದ್ದಾವೆ, ನಮಗೇನೋ ಪರಿಹಾರ ಮಾಡ್ಕೊಡಿ ಅಂದಾಗ, ಯಾರಿಗೆ ಪತ್ರ ಬರೆಯೋದಿವೋ ಇದೆಲ್ಲ ನಮ್ಮ ಹತ್ರ ಇಟ್ಕೊಂಬೇಡ್ರಿ ಅಂತ ವಾರ್ನಿಂಗ್ ಮಾಡ್ತಾರೆ. ಜವಾಬ್ದಾರಿಯುತ ಮುಖ್ಯಮಂತ್ರಿಗಳು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ 3 ವರ್ಷದಿಂದ ಇದ್ರಲ್ಲ, ಒಂದೇ ಒಂದು ಅಭಿವೃದ್ಧಿ ಏನಾದರೂ ಕಂಡಿದ್ದಾರೆ? IT-BT ಕಂಪ್ನಿಗಳಿಗೂ ಭಯ ಹುಟ್ಟಿದೆ, ಅಪಾರ್ಟ್ಮೆಂಟ್ ಅಂತ ಇರೋಂಥವ್ರು ಕೂಡ ಭಯ ಹುಟ್ಟಿದೆ. ಇವತ್ತು ಫುಟ್ಪಾತ್ಗಳು ಯಾವ ಸರಿ ಇಲ್ಲ. ನಗರಾಭಿವೃದ್ಧಿನೇ ಒಂದು ಯೋಜನೆಯನ್ನು ಸರಿಯಾಗಿ ವ್ಯವಸ್ಥೆ ಮಾಡದೆ ಇವತ್ತು ಟೌನ್ಶಿಪ್ ಡೆವಲಪ್ಮೆಂಟ್ ಮಾಡಕ್ ಹೋಗ್ತಿದ್ರೆ, ಇದು ಒಂದು ಏನಂತಾರೆ ಇದನ್ನ ಅಂದ್ರೆ ಅಧಿಕಾರದ ದುರುಪಯೋಗ ಅಂತಾರ, ದುರಾಡಳಿತ, ದೌರ್ಜನ್ಯ ಅಂತಾರ. ಇವತ್ತು ಅಭಿವೃದ್ಧಿನೇ ಮಾಡಕ್ಕೆ ಇಶ್ಯೂ ಜಾಗದ್ದಲ್ಲ. ಕರ್ನಾಟಕ ತಮಿಳುನಾಡ್ದು ಇಶ್ಯೂ ನೀರಾದ್ರೆ ಬಗೆಹರಿಸಬಹುದು, ಕಾವೇರಿ ಆದ್ರೆ ಬಗೆಹರಿಸಕ್ಕಾಗಲ್ಲ. ಮಂಡಲ್ ಇಟ್ಕೊಳ್ಳಿ, ಕರ್ನಾಟಕ ತಮಿಳುನಾಡ್ದು ನೀರೇ ಇಶ್ಯೂ ಆದ್ರೆ ಬಗೆಹರಿಸಕ್ಕೆ ಆ ರಾಜ್ಯಕ್ಕೂ ಅವಕಾಶ ಇದೆ, ನಮ್ಮ ರಾಜ್ಯಕ್ಕೂ ಅವಕಾಶ ಇದೆ. ಇಶ್ಯೂ ಕಾವೇರಿ. ಗೋವಾ ಮಹದಾಯಿ ಇದೆಯಲ್ಲ, ಇಶ್ಯೂ ಕಳಸಾ ಬಂಡೂರಿ, ನೀರಲ್ಲ. ನೀರಾದ್ರೆ ಯಾರಾದ್ರೂ ಬಗೆಹರಿಸ್ಕೋಬಹುದು. ಈಗ ಇಲ್ಲಿ ಚಾಂದ್ ಅವ್ರ ಮನೆಗೆ ನೀರಿಲ್ಲ ಅಂದ್ರೆ 1000 ತರ ದಾರಿ ಕೊಡ್ಬೋದು. ಇಲ್ಲಿ ಧರ್ಮ ತಂದ್ಬಿಡ್ತೀನಿ, ಜಾತಿ ತಂದ್ಬಿಡ್ತೀನಿ, ಮತ ತಂದ್ಬಿಡ್ತೀನಿ, ಬಾರ್ಡರ್ ತತ್ತೀನಿ, ಗಡಿ ತತ್ತೀನಿ ಮಾಡಕ್ಕಾಗಲ್ಲ. ಈಗ ನಿಮ್ಗೆ ಜನಗಳ ಜಾಗ ಬೇಕಾ? ನೀವು ಲೇಔಟ್ ಮಾಡಿದಿರಲ್ಲ, ಮೂವ್ ಆಗಿಲ್ವ ಜನ? ಲೇಔಟ್ಗಳು ಅನೇಕ ಲೇಔಟ್ಗಳಿದೆ ಬೆಂಗಳೂರು ಆಚೆಗೆ. ಪ್ರೈವೇಟ್ ಅವರು ಲೇಔಟ್ಗಳು ಮಾಡಿದ್ದಾರೆ, ಪ್ರೈವೇಟ್ ಲೇಔಟ್ಗಳಲ್ಲಿ ಮೂವ್ ಆಗ್ತಾರೆ, ಇಂಥ ಲೇಔಟ್ಗಳು ಬರಲ್ಲ ಜನ. ಯಾಕೆ? ಹೇಗೆ ಸರ್? ಇದ್ರ ಸಾಲದು ಅಂತ ಈಗ ಬಿಡದಿ ಎಕ್ಸ್ಟ್ರಾ. ಸರ್, ಎಕ್ಸ್ಟ್ರಾ ಏನಿಲ್ಲ. ಇವತ್ತು ಜನಕ್ಕೆ ಒಟ್ಟು ಕುಟುಂಬಗಳಿರ್ತವೆ. ಒಂದೇ ಮನೆಯಲ್ಲಿ ಇರುವಂತ ಸಣ್ಣ ಸಣ್ಣ ಜಾಗಗಳಲ್ಲಿ ವಾಸ ಮಾಡೋದು ಬಹಳ ಕಷ್ಟ. ಕೆಲವು ಕುಟುಂಬಗಳಲ್ಲಿ ಮದುವೆ ಆದ್ಮೇಲೆ 2-3 ಮಕ್ಕಳಿದ್ದಾಗ ಸಹಜವಾಗಿ ಸೈಟ್ ಹುಡುಕ್ತಾರೆ. ನಾನು ಬೆಂಗಳೂರು ಜಯನಗರದಲ್ಲೇ ಇರ್ತೀನಿ, ನಾನು ಮಾರ್ಕೆಟ್ ಅಲ್ಲೇ ಇರ್ತೀನಿ, ಮೆಜೆಸ್ಟಿಕ್ ಅಲ್ಲೇ ಇರ್ತೀನಿ, ಇರ್ತೀನಿ, ಅಲ್ಲಿ ಕೆಂಪೇಗೌಡ ಸೈಟ್ ತಗೊಂಡು ಖಾಲಿ ಬಿಟ್ಟಿರ್ತೀನಿ. ಸರ್, ಮನಸ್ಥಿತಿ ಸೈಟ್ ತಗೊಂಡು ಖಾಲಿ ಬಿಟ್ಟಿರ್ತೀನಿ ನಾನು. ಇದಿಲ್ವಾ? ಇದಿದೆಯಾ? ಇಲ್ಲೇ ವಾಸ ಮಾಡೋದು ನಾನು. ಸೈಟ್ ಅಲ್ಲಿ ಕೆಂಪೇಗೌಡ ಒಂದು ಸೈಟ್ ಬೇಕು. ಆ ಮನೋಭಾವದ ಜನನೂ ಇದ್ದಾರೆ. ಅಥವಾ ಸರ್ಕಾರದ ವತಿಯಿಂದ ಮಾಡಿದಂತ ಯಾವುದಾದ್ರೂ ಒಂದು ಲೇಔಟ್ ಅಲ್ಲಿ ತಗೊಂಡು ನಾನು ಅಲ್ಲೇ ಮನೆ ಕಟ್ಕೊಂಡು ವಾಸ ಮಾಡ್ತೀನಿ ಅಂತವರು ಮಾಡ್ಕೊಂಡಿರುವಂತವ್ರು ಇದ್ದಾರೆ. ಏನಾದ್ರೂ ಯೋಜನೆ ಬಿಡಲ್ವಾ ನಿಮ್ ಸರ್ಕಾರ? ಯೋಜನೆ ನಾವು ಬಿಡೋದಿಲ್ಲ, ಯಾರ ಮಾತು ಕೇಳಲ್ಲ ನಾವು. ಆ ಒಂದು ಹಠದಲ್ಲಿ ಮಾಡ್ತಾ ಇರುವಂತ ಯೋಜನೆ ಅಲ್ಲ, ಮಾಡ್ತಾ ಇರುವಂತ ಯೋಜನೆ. ಆಮೇಲೆ ರೈತರನ್ನ ಕೈ ಬಿಟ್ಟಿಲ್ಲ. ಇನ್ನೊಂದು ಹೇಳ್ಬಿಡ್ತೀನಿ, ಇವರು ಮಾಡಿದಾಗ ರೈತರಿಗೆ ಇವರು ಕೊಟ್ಟಂತದ್ದೆಷ್ಟು 8,000 ಅಡಿ. ನಾವು ಇವತ್ತು ರೈತರಿಗೆ ನಾವು ಕೊಡ್ತಾ ಇರೋದೆಷ್ಟು 10,000 ಅಡಿ. ನಿಮಗೆ ಹಣ ಬೇಡ ಅಂದ್ರೆ 10,000 ಅಡಿ ಜಾಗನ ನೀವು ಪಾಲುದಾರರಾಗಿ ನಮ್ಮ ಜೊತೆಲಿ ಯೋಜನೆಯಲ್ಲಿ
ಅಂತ ನಾವು ರೈತರನ್ನ ನಮ್ಮ ಪಾಲುದಾರರಾಗಿ ಮಾಡ್ಕೊಳ್ತಾ ಇದ್ದೀವಿ. ನಾವೇನು ಬಲವಾಗಿ ಹೇಳ್ತಾ ಇಲ್ಲ. ರೈತ ಅರ್ಜಿ ಹಾಕಲಿಲ್ಲ ಇದಕ್ಕೆ ಪರದಾರ ಮಾಡ್ಕೊಳ್ಳಿ ಅಂತ, ನೀವು ರೈತರು ಫೋರ್ಸ್ ಮಾಡ್ತಿರೋದು ಅಂತ. ಒಂದು ಸ್ವಾಧೀನ ಅನ್ನೋದು ಯಾವುದೇ ಸರ್ಕಾರ ಇದ್ದಾಗಲೂ ಒಂದು ಸಾಮಾನ್ಯವಾಗಿ ನಡೆಯುವಂತ ಪ್ರಕ್ರಿಯೆ. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ 80,000 ಎಕರೆಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ತೆಲಂಗಾಣದಲ್ಲಿ 40,000 ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬಡವರಿಗೆ ತೆಲಂಗಾಣದಲ್ಲಿ 40,000 ಮಾಡ್ತಾ ಇದ್ದಾರೆ. ಈಗ ಅದನ್ನೇ ಹೇಳಿದ್ರಲ್ಲ, ನಮ್ಮ ರೈತರು ಹೇಳಿದ್ರು ಹಂಚಿಕೆ ಎಷ್ಟು ಜನಕ್ಕೆ ಥ್ಯಾಂಕ್ ಯು ನಾಗೇಂದ್ರ ಅವರೇ, ಥ್ಯಾಂಕ್ ಯು ಯಶವಂತ್, ಥ್ಯಾಂಕ್ ಯು ಯಶವಂತ್, ಥ್ಯಾಂಕ್ ಯು ಪ್ರಕಾಶ್ ಅವರು. ಫೈನ್ ಫೈನ್, ಒಂದು ನಿಮಿಷ ಚಿಕ್ಕದಾಗ ಒಂದೇ ಸೆಕೆಂಡ್. AICT ಎನ್ನುವುದು ಒಂದು ಹಸಿ ಸುಳ್ಳು. ಯಾಕೆ ಅಂದ್ರೆ ಇವತ್ತು ಬೆಂಗಳೂರಿಗೆ ಏನು IT ಕಂಪನಿಗಳು ಬರ್ತಾ ಇದ್ವು, ಅವು ಇವಾಗ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗ್ತಾ ಇದಾವೆ. ಈಗ ಹೈದರಾಬಾದ್ ಅಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಕೊಚ್ಚಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಮತ್ತು ಚೆನ್ನೈನಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಹಂಗ ಮತ್ತು ಜಾಗತಿಕ ವಿದ್ಯಮಾನದಲ್ಲಿ ಇವತ್ತು ಬಹಳ ದೊಡ್ಡ ಒಂದು ಬಿಕ್ಕಟ್ಟು ಬರ್ತಾ ಇದೆ. ಅವರು ಅಭಿವೃದ್ಧಿ ಮಾಡಿದರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ, ಜಮೀನು ಕೊಡಲ್ಲ ಅಂದ್ರೆ IT ಪಾರ್ಕ್ಗಳೇ ಕಮ್ಮಿ ITನೇ ಕಮ್ಮಿ, ಕಂಪನಿಗಳೇ ಕಡಿಮೆ. ಈಗ ನೀವು ಈಗ ಇವತ್ತೇನಾಗಿದೆ, ಈಗ ನಿರುದ್ಯೋಗ ಬೆಳೀತಾ ಇದೆ ಮತ್ತು ಕಂಪನಿಗಳ ವಹಿವಾಟು ಕಡಿಮೆ ಆಗ್ತಾ ಇದೆ. ಇಡೀ ದೇಶ ಬಹಳ ದೊಡ್ಡ ಕೈಗಾರಿಕಾ ಬೆಳವಣಿಗೆ ಆಗ್ಲಿ ಎದ್ದವಾಗ್ಲಿ ಎಲ್ಲವೂ ಪ್ರೊಡಕ್ಷನ್ ಕೂಡ ಕಮ್ಮಿ ಆಗ್ತಾ ಇದೆ. ಇಂತ ಒಂದು ಪರಿಸ್ಥಿತಿನಲ್ಲಿ AICT ಮಾಡ್ತೀವಿ ಅನ್ನೋದು ರಿಯಲ್ ಎಸ್ಟೇಟ್ಗೆ ಒದಗಿಸ್ತಾ ಇರ್ತಕ್ಕಂಥ ಒಂದು ಕವರ್ ಅಪ್ಪೆ ಹೊರತು AICTನೂ ಇಲ್ಲ. ಬೊಗಳೆ ಮತ್ತು ಹಸಿ ಸುಳ್ಳು. ಥ್ಯಾಂಕ್ ಯು ಯಶವಂತ್, ಥ್ಯಾಂಕ್ ಯು ಚಂದ್ಪಾಶ್ ಅವರೇ, ಥ್ಯಾಂಕ್ ಯು ನಾಗೇಂದ್ರ ಅವರೇ, ಥ್ಯಾಂಕ್ ಯು ಪ್ರಕಾಶ್ ಅವರೇ. ವೆಯ್ಟ್ ಮಾಡೋಣ. ಇದು ಬಲವಂತದ ಭೂ ಸ್ವಾಧೀನ ಮಾಡಿಕೊಳ್ಳೋ ಪ್ರಕ್ರಿಯೆಯನ್ನು ರೈತರ ಒಂದು ವಿರೋಧಕ್ಕೆ ಪ್ರತಿರೋಧಕ್ಕೆ ಅವಕಾಶಗಳಿದೆಯಾ? JDSನ ಪಾದಯಾತ್ರೆ ಏನಾದರೂ ಎಫೆಕ್ಟ್ ಮಾಡಬಹುದಾಗುತ್ತಾ ಇದ್ರ ಮೇಲೆ? ನೀವು ಮಾಡಿದ್ದಲ್ಲ ಕುಮಾರಣ್ಣ ಅಂದ್ರೆ ಅವತ್ತು ಏನು ಉತ್ತರ ಕೊಡ್ತಾರೆ, ನನಗೆ ಕೈ ಬಿಟ್ಟನಲ್ಲಪ್ಪ ಅಂತ ಅವ್ರು ಹೇಳಬಹುದಾಗುತ್ತೆ ನಾಳೆ. ವೆಯ್ಟ್ ಮಾಡೋಣ, ಇದು ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.